ಆನಂದ ಬೇಸರಕ್ಕೈತೋ ಏನು ಆನಂದದ ಹೊರತಾಗಿ ಮತ್ತೇನಾರ ಬೇಸರಕ್ಕೈತೋ ಅಂತ. ಬೇಸರ ಆಗೋದು ಆನಂದ ಹೌದು ಅನ್ನೋದು. ಆನಂದ ಅಲ್ಲದ್ರ ದಶಿಂದ ಇಷ್ಟೇ ಆಗಿ ಬಿಡ್ಕೋತೀರಿ ಹಂಗಾರ. ಎಚ್ಚರಿಕೆ ಬೇಸರ ಆಕೈತವ ಏನು ನಿದ್ದೆ ಬೇಸರ ಆಕೈತವ? ನಿದ್ದೆ ಬೇಸರ ಆಗೋ ಪ್ರಸಂಗನ ಇಲ್ಲ ಅಲ್ಲಿ. ಎಚ್ಚರಿಕೆ ವ್ಯವಹಾರ ಎಲ್ಲ ಬೇಸರ ಆಕೈತಿಲ್ಲ. ಬೇಸರಾಗಿ ನಿದ್ದೆಗೆ ಮರಿ ಹೊಕ್ಕಿ ಏನೇ ನಿದ್ದೆ ಬೇಸರಾಗಿ ಎಚ್ಚರಿಕೆಗೆ ಬರ್ತೀವಿ. ಬೇಸರಾಗೋ ಪ್ರಸಂಗನೇ ಇಲ್ಲ ಅಲ್ಲಿ. ಎಲ್ಲಿ ಬೇಸರಿಕೆ ಕೊಡುವು ಬೇಸರಿಕೆ ಹೊಂದು ಇರ್ತಾವ ಅಲ್ಲಿ ಬೇಸರ ಆಕೈತಿ. ವಿಷಯ ಮತ್ತು ಇಂದ್ರಿಯಗಳ ಸಂಪರ್ಕ ಎಲ್ಲೈತಿ ಎಚ್ಚರಿಕೆ ಆಗೈತಿ, ಅಲ್ಲಿ ಬೇಸರಿಕೆಯನ್ನು ಹೊಂತಾನ. ನಿದ್ದೆಯಾಗಿ ಯಾವೂ ಇಲ್ಲ, ಯಾವ ವಿಷಯ ವಸ್ತುಗಳು ಇಲ್ಲ, ಅಲ್ಲಿ ಇಂದ್ರಿಯಗಳು ಇಲ್ಲ. ಬೇಸರಿಕೆ ಕೊಡುವು ಬೇಸರಿಕೆ ಹೊಂದು ಯಾವೂ ಇಲ್ಲ, ಅಲ್ಲಿ ಬೇಸರ ಯಾಕಾಕೈತಿ? ಅಲ್ಲಿ ಆರಾಮನ ಇರ್ತೈತಿಲ್ಲ. ನಿದ್ದೆಯಾಗಿ ಯಾವೂ ಇರುವುದಿಲ್ಲ ಅಂತೇಳಿ ಆರಾಮಿದ್ದಿಲ್ಲ. ಇಲ್ಲಿ ಒದಾವ ಸುಖ ಕೊಡ್ತಾವಂತ ನೀ ಕಲ್ಪಿಸ್ಕೊಂಡು ಬೆನ್ನು ಹತ್ತಿ ಬೇಸರಿಕೆನ ಹೊಂದಿದೆ. ನೀವು ಯಾವ ಸುಖರೂಪ ಅಂತ ಹೇಳಿ ಬೆನ್ನು ಹತ್ತಿ ಶಬ್ದ ಇರಲಿ, ಸ್ಪರ್ಶ ಇರಲಿ, ರೂಪ ಇರಲಿ, ರಸ ಇರಲಿ, ಗಂಧ ಇರಲಿ, ಎಚ್ಚರಿಕೆ ನೀವು ವ್ಯವಹಾರ ಮಾಡಿದಪ್ಪ ಆರಾಮಿರ್ಬೇಕಂತ. ಆರಾಮದಿಯಾ ಹಂಗಾರೆ? ಆರಾಮಿಲ್ಲ. ಯಾಕೆ ಅದ್ರ ಸಂಬಂಧ ತಲೆ ಕೆಡಿಸ್ಕೋಬೇಕು? ಎಂದು ವಿಚಾರ ಮಾಡವ್ರು ನೀವು ಅದನ್ನು? ಸುಮ್ಮನೆ ಕಾಲು ಕಳಿಸತ್ವ ಎಲ್ಲರೂ ಮಾಡ್ತಾನದು ಮಾಡಿ ಅದರಿಂದ ಬೇಸರಿಕೆನ ಹೊಂದೋದಿಲ್ಲ. ಯಾವುದೇ ಇಂದ್ರಿಯ ಸಂಪರ್ಕ ಹೋಗ ಬೇಸರಿಕೆ ಕೊಡ್ತೈತೋ ಏನು ಬೇಸರಿಕೆ ಕಳಿತೈತೋ ಅದು ಅಂತ. ಎಚ್ಚರಿಕೆ ವ್ಯವಹಾರ ಅಂದ್ರೆ ಇಂದ್ರಿಯಗಳ ಸಂಪರ್ಕನ ಹೋದಿಲ್ಲ. ಒಂದಿಲ್ಲ ಒಂದು ಇಂದ್ರಿಯ ಸಂಪರ್ಕ ನೀನು ಬೆಚ್ಚೋ ಮಟ್ಟ ಮಾಡ್ತೀವಿ. ಮಾಡಿದಿಂದ ಬೇಸರ ಆತೋ, ಬೇಸರಿಕೆ ಹೋತೋ ಅಲ್ಲಿ ಬೇಸರ ಆತಪ್ಪ ಅಂತೀವಿ. ಬೇಸರಿಕೆ ಕಳ್ಕೊಳಕ ಮತ್ತೆ ಅದನ್ನ ಮಾಡ್ಬೇಕಿಲ್ಲ. ಮತ್ತು ಅದನ್ನ ಯಾಕೆ ಬಿಟ್ಟು ನಿದ್ದಿಗೆ ಹೋಗಿ ಇದ ಸುಖರೂಪ ಆದ್ರೆ ಇದನ್ನ ಮಾಡ್ಕೊತ ಇರ್ಬೇಕು. ಬ್ಯಾಡ್ರಿಪ್ಪ ಮರ ನಮ್ಮ ಸುಖ ಬ್ಯಾಡ, ಇದು ಸುಖ ಕೊಡೋದಿಲ್ಲ, ಇದು ಬೇಸರಿಕೆನ ಕೊಡ್ತೈತಿ. ಇದು ಹೊಳಿತೈತಿ ಆಗಿನ ಪೂರ್ತಿ ಕಷ್ಟ, ಮತ್ತು ಅದನ್ನು ಬಿಡುವಲ್ಲ, ಅದ್ರಾಗ ಸುಖ ಹುಡ್ಕೋದು ಬಿಡುವಲ್ಲ, ಆ ಚಾಳಿಗೆ ಹೋಗ್ಬಾರ್ದು. ಇದು ಹೋಗ್ಬೇಕು ನೋಡ್ರಿ. ವಿಷಯ ಸಂಪರ್ಕ ಭೋಗ ವ್ಯಾಪಾರ ಬಂದಾದಾಗ ನಿನಗೆ ಆನಂದದ ಸ್ಥಿತಿ ಅನುಭವ ಬರ್ತೈತಿ. ಹೇಳ್ತೇವೆ ಕೇಳ್ತೇವೆ ಮತ್ತೆ ಅದನ್ನ ಮಾಡ್ತೇವೆ. ಏನು ಅದ್ರ ಕಡೆ ಅಲಕ್ಷ್ಯ ಆಗಿ ಉದಾಸೀನ ಆಗಿ ಒಳಗೆ ಅಂತರ್ಮುಖಿ ಆಗಿರ್ಲಿಕ್ಕೆ ಯಾರು ಪ್ರಯತ್ನ ಮಾಡ್ತೇವೆ? ಮನೋನಿಗ್ರಹ ಇಂದ್ರಿಯ ನಿಗ್ರಹ ಮಾಡ್ಕೊಂಡೆ ಬ್ಯಾಡಿನ ವ್ಯಾಪಾರ ಇದು ಬೇಸರಿಕೆನ ಕೊಡ್ತೈತಿ. ಎಷ್ಟು ಎಚ್ಚರಿಕೆ ಕಳೆದ್ರು ಇದು ನಮಗೆ ಬೇಸರಿಕೆನ ಕೊಡ್ತೈತಿ. ಒಂದರ ಎಚ್ಚರಿಕೆಯಿಂದ ಇದರಿಂದ ತೃಪ್ತಿ ಸಿಕ್ಕೈತೇನು? ಯಾವುದೇ ಇಂದ್ರಿಯ ಯಾವುದೇ ವಿಷಯ ವಸ್ತುಗಳು ಇರಲಿ, ಅವು ಅದರಿಂದ ಸುಖ ಹೊಂದಿದವ್ರು ಇತಿಹಾಸದೊಳಗಾರ ಕೇಳಿನೂ ಯಾರು ಕಂಡಿನೂ ಇಲ್ಲ, ನಾವು ಕೇಳಿನೂ ಇಲ್ಲ. ಎಚ್ಚರಿಕೆ ಒಳಗೆ ಬಂದ ಮ್ಯಾಗ ವಿಷಯ ಮತ್ತು ಇಂದ್ರಿಯ ಸಂಪರ್ಕ ಹೋಗ ಮಾಡಿ ಸುಖ ಹೊಂದಿದೀವಿ ಅನ್ನೋರು ನಾವು ಇಲ್ಲಿವರೆಗೂ ಕಂಡಿನೂ ಇಲ್ಲ, ಕೇಳಿನೂ ಇಲ್ಲ. ಮೊದಲು ಅದ್ರ ಸಂಬಂಧ ತಪ್ಪಿಸ್ಕೊಂಡವ್ರು ದುಃಖ ಹೊಂದಿದೀವಿ ಅನ್ನೋರ್ನು ಕೇಳಿಲ್ಲ. ಅದ್ರ ಸಂಬಂಧ ತಪ್ಪಿದಾಗ ಆರಾಮೈತವೇ ಸಂಕಟ ಐತವೆ. ಆರಾಮಿದ್ನಿ ಅಂತ ಹೇಳ್ತಾನೆ ನಿದ್ದೆ ಒಳಗೆ. ಇವು ಯಾವ ಇದ್ದಿದ್ದಿಲ್ಲ ಅಂತ ಆರಾಮಿದ್ದಿ ಅಂದ್ರೆ ಇದ್ರ ಸಂಬಂಧ ತಪ್ಪಿದಾಗ ನಾವು ಆರಾಮದೀವಂತ. ಅದಕ್ಕೆ ನಾವು ಇದ್ರ ಸಂಬಂಧ ತಪ್ಪಿಸ್ಕೊಳ್ಳೋ ಪ್ರಯತ್ನ. ನೀನ ಸಂಬಂಧ ಹಚ್ಕೊಳವ, ನೀನ ತಪ್ಪಿಸ್ಕೊಳವನು, ನೀನ ತಾನ ಮನಸ್ಸ ಸಂಬಂಧ ಹಚ್ಕೊಂಡು ಬಳಲ್ತತಿ, ಸಂಬಂಧ ತಪ್ಪಿಸ್ಕೊಂಡು ಆರಾಮಿರ್ತತಿ. ಹೌದಿಲ್ಲ? ನೋಡಿ ಹಚ್ಕೊಂಡಾಗ ಹೆಂಗೈತಿ, ಹಚ್ಕೊಳ್ಳೆ ಇದ್ದಾಗ ಹೆಂಗೈತಿ. ಇದ್ದಾಗ ಏನು ಹಚ್ಕೊಂಡಿದ್ದಿಲ್ಲ, ಅಲ್ಲಿ ಆರಾಮಿದ್ದಿಲ್ಲ. ಅಲ್ಲಿ ಏನಾರು ಇತ್ತಂದ್ರೆ ನೋಡ್ಬೇಕು, ಕೇಳ್ಬೇಕು, ಮೋಸ ನೋಡ್ಬೇಕು. ಇದು ಎಚ್ಚರ ಆದ ಕೂಡಲೇ ಇದು ಚಲೋ ಆಯ್ತು. ಈ ವಾಸನ ಆಯಾ ಇಂದ್ರಿಯಗಳ ಸಂಪರ್ಕ ಹೋಗಿ ಮಾಡಿ 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 ಆ ವಾಸನ ತಯಾರಾಗಿಬಿಟ್ರು. ನಾವು ಕಂಡಾಗಲೇ ರಮಣೀಯವಿದೆಲ್ಲ, ಉಂಡಾಗಲೇ ನಿರಸನವಿಂತ್ಯದೆಲ್ಲ. ಕಡಿಕೆ ಏನಾಕೈತಿ ಅದು? ಯಾವುದೇ ಇಂದ್ರಿಯ ಸಂಪರ್ಕ ತಗೋನಿ, ನೋಡೋದಿರಲಿ, ಕೇಳೋದಿರಲಿ, ಮೂಸಿ ನೋಡೋದಿರಲಿ, ತಿನ್ನೋದಿರಲಿ, ಮುಟ್ಟೋದಿರಲಿ, ಮೊದಲೇ ಇದ್ದ ಹುರುಪು ಹಿಂದಗಡೆ ಉಳಿದಿಲ್ಲ.
ಹೌದಿಲ್ಲ? ಸಾಕು ಮರ ನಮಗೆ ಬ್ಯಾಡದಂತ ಕೈ ಮುಗಿತೇನಪ್ಪ ಅಂತಾನೆ ಮತ್ತೆ. ಹೌದಿಲ್ಲ? ಸುಖ ಕೊಡ್ತೈತಿ ತಗೋರು ಇದನ್ನು ನಟ್ ಕೇಳ ಮರ ತಿರಿ ಚಿಟ್ಟು ಹೇಳೋದು ಬ್ಯಾಡ ಸರಿ ಅಗದಿ ಚಲೋ ಗಾಯನ ಕೇಳು ಅಂದ ವಾಲ್ಯೂ ಮರ ಅಂತ ತಿನ್ನದನ್ನ ಅಗದಿ ರುಚಿ ಐತಿ. ಮೊದಲೇ ತೂತಿನಾಗಿದ್ದು ಹುರುಪು ಕೊನೆ ತೂತಿಗೆ ಅದು ಉಳಿದಿಲ್ಲ ಬಾಯಿ ಕಾಣಿಸ್ತೈತಿ. ಸಾಕು ಮರ ಕೈ ಮುಗಿತೀನಿ ಹಾಕಬೇಡಿ ಅಂತ ಭಾಳ ರುಚಿಯಾಗಿತ್ತು ತಗೋರು ಇದನ್ನು. ಎಲ್ಲ ಬೇಸರ ಆಕೈತಿಲ್ಲ. ಅದನ್ನ ಯಾಕೆ ಮಾಡಬೇಕು? ಅದಕ್ಕೆ ವಿವೇಕ ನಿನ್ನಲ್ಲಿ ಜಾಗೃತ ಆದಾಗ ಇದು ಹೊಳಿದೆ. ಮಹಾತ್ಮರು ಈ ರೀತಿ ವಿಚಾರ ಮಾಡಿ ಅದರ ಸಂಪರ್ಕದಿಂದ ದೂರ ಆದ್ರು. ಅವರು ವಿಷಯದ ಸಂಪರ್ಕ ಭೋಗದಿಂದ ಹಿಂದಕ್ಕೆ ಸರಿದ್ರು. ಇದರಲ್ಲಿ ದೋಷವನ್ನು ಕಂಡ್ರು. ಅದರಾಗ ಸುಖ ಇದ್ದಿದ್ರೆ ಬೇಸರ ಆಗಬಾರ್ದಾಗಿತ್ತು ನಮಗೆ. ಸುಖ ಏನಾದ್ರು ಬೇಸರಕೈತೇನೆ? ಬೇಸರಕೈತೆ ಅಂದ್ರೆ ಅದು ಸುಖರೂಪ ಅಲ್ಲ. ಅದಕ್ಕೆ ಅದನ್ನು ತಿಳಿದು ಕೈ ಬಿಡೋದು. ದೋಷವನ್ನು ಎಲ್ಲ ವಿಷಯ ವಸ್ತುಗಳಲ್ಲಿ ಅರಿದು ವಿಷಯದುಳುಳ ದೋಷವನ್ನು ತೊರೆದವನು ಮರಳಿ ಮೋಹಿಸದೆ ಚಲಿಯಾಗಿ ಭೋಗದೆರಕವಿಲ್ಲದುದೀಗ ಪರಮ ವೈರಾಗ್ಯ ಅಂತ ನೋಡಿ. ಅದನ್ನ ಅನ್ನೋದು ಬ್ಯಾಸರಿಕೆ ಹೊಂದೋದು ನೋಡಿ ಕಂಡು ಕೇಳಿ ಮತ್ತು ಅದ್ರ ಮ್ಯಾಗ ಮೋಹ ಮಾಡ್ತೀವಿ ಅಂದ ಶಾನ್ಯಾನು ಏನು ದಡ್ಡನು. ಆ ಚಾಳೆ ಹೋಗಲ್ದು. ಅದು ಎಷ್ಟೇರು ಕೇರು ಕಲ್ತು ಚಾಳೆ ಕಲ್ಲು ಹಾಕಿರು ಹೋಗಲ್ಲ ಅಂತಾರಲ್ಲ. ಇಂದ್ರಿಯ ಸಂಪರ್ಕಕ್ಕೆ ಹೋಗೋದು ಚಾಳೆ ಹೆಣಿಕೆ ಹಾಕೋದು ಬಿಡುವಲ್ಲಿ. ಅದ್ರ ಸಂಬಂಧನೇ ಎಲ್ಲ ಜನ್ಮ ಜನ್ಮ ಅಂತ ತಿರ್ಗಾಕತ್ತಿತ್ತು. ಒಳಗೆ ವಾಸನ ಏನೈತಲ್ಲ, ವಿಷಯ ಮತ್ತು ಇಂದ್ರಿಯ ಸಂಪರ್ಕಕ್ಕೆ ಹೋಗೋದ್ರಿಂದ ಸುಖ ಸಿಗ್ತೈತೆ ಅನ್ನೋ ವಾಸನ, ಅದನ್ನು ತ್ಯಾಗ ಮಾಡಿದಾಗ ಅದರ ಬಗ್ಗೆ ವೈರಾಗ್ಯವನ್ನು ಹೊಂದಿದಾಗ ನಿನಗೆ ನಿಜಾನಂದದ ಅನುಭವ ಆಗುತ್ತೆ. ನಿಜವಾದ ಸುಖ ಶಾಂತಿ ವಿಷಯ ವಸ್ತುಗಳನ್ನು ಅವಲಂಬಿಸಿಕೊಂಡಿಲ್ಲ. ತೋರು ಎಡಗ್ತದೆ. ಅಲ್ಲಿ ಸಂಪರ್ಕ ಹೊಂದಿದಾಗ ತೋರುವಂಥ ಆನಂದ ಅದು ವಿಷಯದಲ್ಲ ಅಲ್ಲ, ನಿನ್ನ ಆನಂದನ ಅದು. ಯಾವುದೇ ಇಚ್ಛಿತ ವಸ್ತುಗಳು ಪ್ರಾಪ್ತ ಆದಾಗ 5 ವಿಷಯ ವಸ್ತುಗಳು ಯಾರ್ಯಾರಿಗೆ ಅದಾಗ ಆಸಕ್ತಿ ಐತಿ ಅದು ಸಿಕ್ಕುಲೆ ಒಳ್ಳೆ ಅಂತಾನೆ. ಯಾಕಂದ್ರೆ ಅವಾಗ ನಿನಗೆ ಅನುಭವಕ್ಕೆ ಬರುವಂಥ ಆನಂದ ನಿನ್ನ ಆನಂದ. ಮನಸ್ಸು ನಿಶ್ಚಲ ಆದಾಗ ನಿನ್ನ ಆನಂದ ನಿನಗೆ ಅನುಭವಕ್ಕೆ ಬರ್ತೈತಿ. ಎಲುಬು ಗಡಿವಾಗ ತಾನು ಹೊಸಡಾಗಿಂದ ರಕ್ತ ಬರ್ತೈತೈತಿ. ಅದಕ್ಕೆ ಅದು ಎಲುಬಿನಾಗ ಐತಿ ಅಂತ ತಿಳ್ಕೊಂಡು ಕಡ್ದಾಗ ಕಡಿತೈತಿ, ಗೊತ್ತಾಗೋದಿಲ್ಲ. ಹಂಗದ ಎಲುಬು ಕಡ್ದಂಗೆ ಐತಿ ನಮ್ಗೆ ವಿಷಯದ ಸಂಪರ್ಕ ಹೋಗುವ ಅವಕ್ಕಂತಾನ ಕಲ್ಪಿಸ್ಕೊಂಡು ಅವುಗಳಲ್ಲಿ ಸುಖ ಐತಿ ಅಂತ. ಅವುಗಳಲ್ಲೇ ಸುಖ ಇದ್ದಿದ್ರೆ ಅವುಗಳನ್ನು ಬಿಟ್ಟು ಸುಖ ತೋರಬಾರ್ದಾಗಿತ್ತು. ಹೌದಿಲ್ಲ? ಇದು ಹೆಚ್ಚಾಗಿ ಯಾವ ಇಲ್ಲಲ್ಲ, ಯಾವ ಇಂದ್ರಿಯ ವಿಷಯಗಳು ಇಲ್ಲ, ಅಲ್ಲಿ ಸಂಪರ್ಕ ಇಲ್ಲ, ಆರಾಮಲ್ಲಿ ಇದೆ. ನಿದ್ದೆಯೊಳಗಿನ ಆರಾಮಕ್ಕೆ ಹೋಲಿಸಿ ನೋಡಿದರೆ ಇದು ಇಂದ್ರಿಯ ಸಂಪರ್ಕ ಹೋಗದ ಸುಖ ಯಾವ ಲೆಕ್ಕದ್ದು? ನಿದ್ರೆ ಇದಕ್ಕೆ ಸಮಾನ ಆಕೈತೇನ ಅದು? ಇನ್ನು ನಿಜವಾದ ಸಮಾಧಿ ಸುಖಕ್ಕೆ ಎಲ್ಲಿ ಸರಿಯಾಗಬೇಕು? ಆವ ಪರಿಯ ಸುಖವ ಭಾವಿಸಿ ಬೇರೆನಿಸದೊಡೆ ಜೀವ ಪರಮರ ಯೋಗದ ನಿಜವನರಿದ ಅನುಭವಿಯ ಸುಖಕ್ಕೆ ಸರಿಗಾನೆ ಅಂತ. ಓದ್ತಿರಲ್ಲ 3 ಲೋಕಗಳ ಐಶ್ವರ್ಯ ಏನಾದ ಸುಖ ತೃಣಕ್ಕೆ ಸಮಾನ ಅಂತ. ಎಷ್ಟೈತೆ ಅಂದ್ರೆ ಎಷ್ಟು ಕೋಟಿ ಐತಪ್ಪ ನಿಂದು, ಬಿಲಿಯನ್ ಗಟ್ಲೆ ಐತೆ ಅಂತ ತಗೊಂಡು ಏನು ಮಾಡೋದು? ಭಾಳಷ್ಟು ಇದ್ರೆ ಭಾಳಷ್ಟು ಆರಾಮ ಇರ್ಬೇಕಾಗಿತ್ತು. ಅವು ಏನು ಇಲ್ಲದವ್ರಿಗೆ ಏನು ಆರಾಮನ ಇರಬಾರ್ದಾಗಿತ್ತು. ಅವನ್ನ ಅವಲಂಬಿಸ್ಕೊಂಡಿದ್ದಿತ್ತು. ಹೌದಿಲ್ಲ? ಆಯಾ ಸಂಪರ್ಕ ಹೋಗಿಲ್ದವ ಸುಖ ಇರಬಾರ್ದಾಗಿತ್ತು. ಅವು ಅನುಕೂಲ ಇದ್ದವ್ರು ಅಷ್ಟೇ ಆರಾಮ ಇರ್ತಾರೆ. ಅವು ಏನು ಇಲ್ದವ ಆರಾಮದಾನಿಲ್ಲ. ಹೆಂಡತಿ ಮಾಡ್ಕೊಳ್ಳಿದ್ದವಾಗ ಆರಾಮ ಗೊತ್ತಿಲ್ಲನ್ರಿ. ಗಂಡನ ಮಾಡ್ಕೊಳ್ಳೋದವಾಗ ಆರಾಮ ಗೊತ್ತೈತಿಲ್ಲ. ಗಂಡನ ಮಾಡ್ಕೊಂಡಾಗ ಗೊತ್ತಾಗ್ತೇನೆ, ಹೆಂಡತಿ ಮಾಡ್ಕೊಂಡಾಗ ಆರಾಮ ಗೊತ್ತಾಗ್ತೇನೆ. ಆ ವಿಷಯ ಮತ್ತು ಇಂದ್ರಿಯ ಸಂಪರ್ಕ ಹೋಗಿ ಇಲ್ದಾಗ ನಿನಗೆ ಆರಾಮ ಗೊತ್ತೈತಿಲ್ಲ. ದಿನನಿತ್ಯ ನಿದ್ರೆಯೊಳಗೆಲ್ಲ ಪ್ರಾಣಿಗಳು ಆನಂದದ ಅನುಭವ ಮಾಡ್ತೇವಲ್ಲ. ಎದ್ರ ಮುಖಾಂತರ ಗೊತ್ತಾತ್ಪ ನಿನಗದಂದ್ರೆ ಅಲ್ಲಿ ಕೇಳೋದೈತೋ, ನೋಡೋದೈತೋ, ಮೂಸಿ ನೋಡೋದೈತೋ, ಮುಟ್ಟೋದೈತೋ, ಯಾವ್ದೈತಿ ಹೇಳಲ್ಲಿ? ಭೋಗಗಳ ಮೇಳಿಲ್ಲದೆ ಸವಿಯುವ ಸವಿ ಯಾವುದು? ಅದ ನಿನ್ನ ಆನಂದ, ಸ್ವರೂಪದ ಆನಂದ.
ಯಾವ ಉಪಾಧಿಗಳ ಸಂಬಂಧ ಇಲ್ಲೇ ನೀ ಅನುಭವ ಮಾಡ್ತೀಯಲ್ಲೋ. ಎಚ್ಚರಿಕೆಯೊಳಗೆ ಈ ಉಪಾಧಿ ಹಿಡ್ಕೊಂಡು ಹೊಂದ್ಬೇಕಂತೀವಿ. ನಿಜವಾದ ಸುಖ ನಿರುಪಾಧಿಕದ. ಏನು ಉಪಾಧಿಯಿಂದ ತೋರುವಂಥ ಸುಖ ಅದು ಬೇಸರಿಕೆ ಅಂದ್ಕೊಟ್ಟು, ಅದು ಸುಖರೂಪ ಅಲ್ಲ. ಉಪಾಧಿಯನ್ನು ಅವಲಂಬಿಸಿ ಹೊಂದುವಂಥ ಸುಖ ಅದು ಸುಖ ಅಲ್ಲ. ಅದರಿಂದ ದುಃಖದ. ಏನು ಇದು ಹೊಳಿಬೇಕಲ್ಲ ನಾವು. ಯಾವ ಪುಣ್ಯಾತ್ಮ ಹೊಳಿತೈತಿ ಇದು ಅಂತಿದ್ರು ಅಜ್ಜವರು. ಅವ ಈ ಉಪಾಧಿಗಳ ಸಂಘವನ್ನು ಕೈಬಿಟ್ಟು ಕೇವಲ ಇರುವಿನ ಅನುಸಂಧಾನದಾಗ ಇರ್ತದೆ. ಯಾವಾಗಲೂ ಇದ್ದು ಸುಖದ ನೆನವಣಿಯಾಗ ಇರ್ತದೆ. ಸುಮ್ಮನೆ ಇದ್ದಾಗ ಅದು ಅನುಭವ ಬರ್ತೈತಿ. ಎಲ್ಲ ಉಪಾಧಿಗಳ ಸಂಘವನ್ನು ಪರಿತ್ಯಜಿಸಿ ಮೌನದ ಅಂತರ್ಭಾವವನ್ನು ಅನುಭವಿಸಿಕೊಳ್ಳಿರಿ ಅಂದ್ರೆ ಅಂತರ್ಮುಖಿಯಾಗಿಲ್ಲ. ಬಹಿರ್ಮುಖ ವೃತ್ತಿಯೊಳಗೆ ಉಪಾಧಿಗಳು, ಅಂತರ್ಮುಖಿ ಆದ್ರೆ ಉಪಾಧಿಗಳಿಲ್ಲದವು. ಉಪಾಧಿಗಳ ಸಂಬಂಧ ಎಲ್ಲ ತಪ್ಪೈತಿ. ತಪ್ಪಿದಾಗ ಸಂಕಟ ಐತಿ ಏನು ಆರಾಮೈತಿ. ಉಪಾಧಿಗಳ ಸಂಬಂಧ ಇದ್ದಾಗ ಆರಾಮೈತಿನ? ಹಂಗಾರೆ ಆರಾಮಿರಾಕ ಇವೆಲ್ಲ ಎದಕ್ಕೆ ಬೇಕಾಗ್ಯವು? ಮತ್ತು ಯಾಕೆ ಅವು ಬೇಕು? ಉಪಾಧಿಗಳು ಬೇಡ್ತೀವಿ ಏನು ಸುಖ ಬಿಡ್ತೀವಿ? ನಿವ್ಗಳ ಸುಖದ ಇಚ್ಛೆ ಆಯ್ತೀವಿ, ನಾವು ಉಪಾಧಿಗಳ ಸಂಬಂಧದಿಂದ ತೋರುವಂಥ ಸುಖದ ಇಚ್ಛೆ ಆಯ್ತು ನಿನಗೆ. ಭೋಗ ವಸ್ತುಗಳ ಮೂಲಕ ಸುಖ ಸಿಗ್ಬೇಕು ಅಂತ ಆಶಯ ಮಾಡ್ತೀವಿ. ಯಾವ ಇಲ್ಲಿ ಆರಾಮಿರಾಕ್ ಬರ್ತೈತಲ್ಲ, ಇವೆಲ್ಲ ಅವು ನಿಶ್ಚಯ ಯಾಕೆ ಮಾಡ್ತೀವಿ? ಎಲ್ಲ ದುಃಖಕ್ಕೆ ಕಾರಣ ಉಪಾಧಿಗಳ ಸಂಬಂಧದಿಂದ ಸುಖ ಹೊಂದಬೇಕನ್ನೋ ಇಚ್ಛಾ ಅದ. ಎಲ್ಲ ದುಃಖಕ್ಕೆ, ಎಲ್ಲ ಅನರ್ಥಗಳಿಗೆ ಅದ ಕಾರಣ. ಏನು ನಾನು ಯಾರಿದ್ದೇನೆನ್ನೋದು ತಿಳ್ಕೊಳ್ಳಿಕ್ಕೆ ಆಸ್ಪದೆ ಕೊಡದೇ ಇರುವುದು ಅಜ್ಞಾನ. ಈ ಅಜ್ಞಾನವನ್ನು ನಾಶ ಮಾಡುವಂತಹದ್ದ ಶ್ರವಣ. ಶ್ರವಣ ಅಂದ್ರೆ ನಮ್ಮ ಬಗ್ಗೆ ಇದ್ದ ಅಜ್ಞಾನವನ್ನು ನಾಶ ಮಾಡುವಂಥದ್ದು. ನಿತ್ಯ ಅದು ನಡಿಬೇಕು. ಇದಕ್ಕೆ ನಿತ್ಯ ಕರ್ಮ ಅಂತಾರೆ. ಏನು ಅಜ್ಞಾನವನ್ನು ನಾಶ ಮಾಡುವಂತಹ ವ್ಯವಸಾಯ ಅದು. ಅದೇ ವ್ಯವಸಾಯದಾಗ ತೊಡಬೇಕು ನಾವು. ಹೌದಲ್ಲ? ನಿತ್ಯ ಶ್ರವಣ, ನಮ್ಮ ಇರುವಿನ ಬಗ್ಗೆ, ನಿಜವಾದ ಸುಖದ ಬಗ್ಗೆ ಕೇಳಬೇಕು. ಅದನ್ನು ಮನನ ಮಾಡಬೇಕು, ನಿಧಿಧ್ಯಾಸನ ಮಾಡಬೇಕು. ಅಂದಾಗ ನಾವು ದುಃಖರಹಿತ ಆಗಿರ್ಲಿಕ್ಕೆ ಬರ್ತೈತಿ. ಯಾವ ಅದರ ಬಗ್ಗೆ ಅಲಕ್ಷ್ಯ ಮಾಡ್ತಾನೆ ತನ್ನ ಹಿತಾನ ಹಾಳು ಮಾಡ್ಕೋತಾನೆ. ಯಾರು ಶ್ರವಣದ ಬಗ್ಗೆ ಅಲಕ್ಷ್ಯ ಮಾಡ್ತಾರೆ ತನ್ನ ಹಿತಾನ ಹಾಳು. ನಿನ್ನ ಇರುವಿನ ಬಗ್ಗೆ ಯಾವುದು ಸ್ವರೂಪದ, ಯಾವುದು ದುಃಖ ರೂಪದ ಅನ್ನೋದ್ರ ಬಗ್ಗೆ ವಿಚಾರ ಮಾಡಿ. ನಿತ್ಯ ಇದು ನಡಿಬೇಕು. ಇದರ ಅನುಸಂಧಾನ ಒಳಗ ಅಭ್ಯಾಸ ನಡಿಬೇಕಿದು. ಶ್ರವಣಕ್ಕೆ ಮುಖ ಕೊಡಲಿಲ್ಲ ಅಂದ್ರೆ ನಿನ್ನ ಜೀವನ ಎಲ್ಲ ಹಾಳು ಮಾಡ್ಕೊಂಡಾಗ. ಎಲ್ಲ ಊಟ ಊಟ ಬಿಟ್ಟರು ಶ್ರವಣ ಬಿಡಬಾರ್ದು ಅಂತ ದೊಡ್ಡ ಸಾಧನ, ಲೋಕೋತ್ತರ ಸಾಧನ. ಎಲ್ಲ ಮಹಾತ್ಮರು ಮೊದಲಿಗೆ ಶ್ರವಣ ಮನನ ನಿಧಿಧ್ಯಾಸನವನ್ನು ಮಾಡಿ ಆನಂದ ಸ್ಥಿತಿಯನ್ನು ಅವರು ಹೊಂದಿದ್ರು, ಮುಕ್ತರಾದರು. ಶ್ರವಣ ಮನನ ನಿಧಿಧ್ಯಾಸನವಿಲ್ಲದೆ ಭವಬಂಧ ಹರಿಯದು. ಭವಕ್ಕೆ ಬಂಧನ ಹಾಕಿದ್ದು, ಭವಬಂಧನ ಎದರಿಂದ ಆಗಿತ್ತು? ಅಜ್ಞಾನದಿಂದ. ಈ ಅಜ್ಞಾನವನ್ನು ನಾಶ ಮಾಡುವಂಥದ್ದ ಶ್ರವಣ ಅಂದರು. ಅದಕ್ಕೆ ನಿತ್ಯ ನಡಿಬೇಕದು. ತಿಳಿದೇ ಇರಲಿ, ಕೇಳುವುದು ಬಿಡಬೇಡ. ಒಂದಿಲ್ಲ ಒಮ್ಮೆ ಅದು ತಿಳಿತೈತಿ. ಯಾಕೆ ನಮಗೆ ತಿಳಿವಲ್ದಿದಂದ್ರೆ ಅಲ್ಲಿ ತಮೋ ಪ್ರಧಾನ ಗುಣ ಜಾಗೃತ ಮಾಡಿ. ಒಮ್ಮೆ ಸತ್ವ ಆಕೈತಿ, ಒಮ್ಮೆ ರಜೋ ಆಕೈತಿ, ಒಮ್ಮೆ ತಮ ಆಕೈತಿ. ತಮೋಗುಣ ರಜೋಗುಣ ಜಾಗೃತಿ ಇದ್ದಾಗ ಇದು ನಮಗೆ ಹೊಳಿದೂ ಇಲ್ಲ. ಸತ್ವ ಪ್ರಧಾನವಾದ ಗುಣ ಜಾಗೃತ ಆದಾಗ ಇದು ಹೊಳಿತೈತಿ ನಮ್ಗೆ. ಮೂರು ಗುಣಗಳ ಸರಿಬೇರಿಕೆ ಎಚ್ಚರಿಕೆಯ ಅವಸ್ಥೆ. ಅದಕ್ಕೆ ಸತ್ವ ಪ್ರಧಾನವಾದ ಗುಣ ನಮ್ಮಲ್ಲಿ ಜಾಗೃತ ಆಗ್ಬೇಕಾದ್ರೆ ಆ ಸಾತ್ವಿಕವಾದಂಥ ಆಹಾರವನ್ನು ನಾವು ತಗೋಬೇಕು. ಎಂಥ ಅನ್ನ ಉಂತಿ ಅಂಥ ಗುಣ ನಿನ್ನಲ್ಲಿ ಜಾಗೃತ ಆಗುತ್ತೆ. ರಜೋಗುಣ ತಮೋ ಗುಣವನ್ನು ಉಂಟು ಮಾಡುವಂಥ ಆಹಾರ ತಿಂದೆ ಅಂದ್ರೆ ಅವು ಜಾಗೃತಕ್ಕವು. ಹೌದಿಲ್ಲ? ಇವತ್ತು ತಮಾಷೆ ಕರ್ದದ್ದು ಹೊಡಿ ನೋಡಿ ಹಂಗಾಕೈತಿ. ಯಾಕ್ರಿ? ಮಬ್ಬ ಬಂತು ನನಗೆ, ಮಬ್ಬನ್ಯಾಗ ಹೋದಿನಿ. ಹೌದಿಲ್ಲ? ಕರ್ದದ್ದು ಹುರಿದದ್ದು ವರ್ಜ್ ಮಾಡ್ಬೇಕಿಲ್ಲ, ಬಿಡ ನಾವು.
ಅಮಾಸಿಗೆ ಒಂದಿನಾರ ಸಿಗಬೇಡ ಬರ್ತಾವ. ಅಲ್ಲ ಆ ರೂಢಿ ಕೆಡಿಬಿಟ್ಟೇವು ನಾವು. ಮಬ್ನ್ಯಾಗ ಬಿದ್ದು ಬಿಡೋದಪ್ಪ, ಕುರಿಯನ್ ನಾಯಿ ಬಿದ್ದಂಗ. ಅದೇ ರೀ, ಮತ್ತೆ ಅದ್ರದ್ದು ಬೀಸಿ ಇದೈತಲ್ಲ ಮಬ್ಬಿನ ಆನಂದ, ತಮೋ ಗುಣ. ರಜೋಗುಣ ತಮೋ ಗುಣವನ್ನುಂಟು ಮಾಡುವಂಥ ಆಹಾರ. ಎಂಥ ಅನ್ನವನ್ನು ಉಣ್ಣುತ್ತೀಯೋ ಅಂಥ ಗುಣವನ್ನು ಪಡೆಯುತ್ತೀಯ ಅಂತ ಮನಸ್ಸು ತಯಾರಾಕತಿ. ಸಾತ್ವಿಕ ಮನಸ್ಸಿದ್ರೆ ಇದು ವಿಚಾರ ಗ್ರಹಣಕತಿ. ಏನು ಶ್ರವಣ ಮಾಡಿದ್ದು ಅದು ನಮಗೆ ನೆನಪು ಯಾಕೆ ಉಳಿಯೋಲ್ದಂದ್ರೆ ಅಲ್ಲಿ ಸಾತ್ವಿಕ ಗುಣ ಜಾಗೃತಿ ಇಲ್ಲದಕ್ಕೆ. ತಮೋ ಗುಣ ನೀತಿ ಬಂದ್ಬಿಡ್ತೈತೆ, ಇಲ್ಲ ರಜೋಗುಣ ಚಂಚಲಕೈತಿ, ಬರೀ ಬಾಳೆದ ಬದುಕು ಇದ ನೆನಪು ಮಾಡ್ತೈತಿ, ಅದ್ರಾಗ ಆಸಕ್ತಿ ಉಂಟಾಕೈತಿ. ರಜೋಗುಣ ಜಾಗೃತಿ ಇತ್ತಂದ್ರೆ ಬಾಳೆದಾಗ ಆಸಕ್ತಿ. ತಮೋ ಗುಣ ಜಾಸ್ತಿ ಆತಂದ್ರೆ ನಿದ್ದೆ ಬಂದ್ಬಿಡ್ತದೆ, ಮಬ್ಬು ಬರ್ತೈತಿ. ಸಾತ್ವಿಕ ಗುಣ ನಮ್ಮಲ್ಲಿ ಜಾಗಬೇಕು. ಸತ್ವಾತ್ ಸಂಜಾಯತೆ ಜ್ಞಾನಂ ಅಂತ ಅದಕ್ಕೆ ಅಂದ್ರೆ ಸತ್ವ ಪ್ರಧಾನವಾದ ಗುಣವನ್ನು ಪಡಿಬೇಕಾಗೈತೆ ನಾವು. ಅದನ್ನು ಪಡಿಲಿಕ್ಕೆ ಏನು ಮಾಡಬೇಕು? ಆ ಅಭ್ಯಾಸದಾಗ ತೊಡಬೇಕು. ಯುಕ್ತಾಹಾರ ವಿಹಾರಶ್ಯ, ಯುಕ್ತವಾದದ್ದು ಯಾವುದಪ್ಪ? ಸತ್ವಗುಣಕ್ಕೆ ಉಂಟು ಮಾಡುವಂಥ ಆಹಾರವನ್ನು ನಾವು ಅಂಥ ವಾತಾವರಣದೊಳಗೆ ನಾವು ಇರಬೇಕು. ಅಂಥ ಸಂಘದೊಳಗೆ ಪರಿಸರದೊಳಗೆ ಇರಕ್ಕೆ ಕಲಿಬೇಕು ನಾವು. ಹೌದಲ್ಲ? ನಾವು ಪರಿಸರ ಬದಲಾತೆ ಅಂದ್ರೆ ಅಲ್ಲಿ ಗುಣಗಳು ಬೇರೆ ಆಕ್ಕಾವ, ಮತ್ತು ಅಲ್ಲಿದ್ದು ಬೇರೆ ತಯಾರಾಕಾವ. ಪರಿಸರದ ಗುಣಾಗಿನೂ ಅದು ತಯಾರಾಕಾವ್ರಿ ಸಂಘದಿಂದ. ಅದಕ್ಕೆ ಅದು ಬಹಳ ಮಹತ್ವದ. ಇದರಾಗ ಅಧ್ಯಾತ್ಮ ಸಾಧನ ಒಳಗೆ ಮುಂದುವರಿಬೇಕನ್ನುವಂಗಿದ್ರೆ ಅಂತ ಜಡಬುದ್ಧಿ ಜಡಸಂಘವನ್ನು ನೀವು ಬಿಡಬೇಕಾಗತ್ತೆ. ಬಿಡಲಿಲ್ಲ ಅಂದ್ರೆ ಮತ್ತು ಆ ಗುಣಗಳ ಪ್ರವೃತ್ತಿ ನಿನ್ನಲ್ಲಿ ಅವು ಜಾಗೃತ ಆಕ್ಕವ. ಆದ್ದರಿಂದ ಗುಣಕರ್ಮಕ್ಕೆ ತಕ್ಕಂಗೆ ನೀ ಕರ್ಮಗಳನ್ನು ಮಾಡ್ತೀವಿ. ಕರ್ಮಗಳನ್ನು ಮಾಡಿದ ತಕ್ಕಂಗೆ ಜನ್ಮಗಳು ನಿನಗೆ ಬರ್ತಾವ. ನೀ ಗುಣಕರ್ಮ ತಕ್ಕಂಗೆ ಕರ್ಮಗಳನ್ನು ಮಾಡೇ ತೀರ್ತಿ. ಯಾವ ಗುಣ ನಿನ್ನಲ್ಲಿ ಅದಕ್ಕೆ ಅನುಸಾರವಾಗಿ ಅದು ಮಾಡಕ್ಕೆ ಹಚ್ಚೇ ಬಿಡ್ತೈತಿ. ಮಾಡಕ್ ಹಚ್ಚೋದು ಅದು ಪ್ರಬಲ ಆತಂದ್ರೆ, ಸಾತ್ವಿಕ ಗುಣ ನಿನ್ನಲ್ಲಿ ಜಾಗೃತಿ ಇತ್ತಂದ್ರೆ ಅಂಥ ಕರ್ಮಗಳನ್ನು ಮಾಡ್ಲಿಕ್ಕೆ ಇಂಥ ಒಳ್ಳೆಯ ಕರ್ಮಗಳು ಅವನಲ್ಲಿ ಜಾಗೃತ ಆಕ್ಕವು. ತಮೋಗುಣ ರಜೋಗುಣದಿಂದ ಹೀನ ಕೃತಿಗಳು ಜರುಗ್ತಾವು. ಅದಕ್ಕೆ ನಾವು ಇದು ಬೇಕಲ್ಲ, ತಿನ್ನುಭವ ಬೇಕಪ್ಪ ಮೊದಲ ಅಂತ ಅಂದಾಗ ನಿನಗಿದು ಅನುಭವ ಆಕೈತಿ. ನಿಜವಾದ ಸುಖದ ಅನುಭವ ಆಗ್ಬೇಕಾದ್ರೆ ನಿನಗೆ ತಿನ್ನುಭವ ಬೇಕು. ಏನು ತಿಂದ್ರೆ ಏನಾಕೈತಿ ಅನ್ನೋ ಅದು ಬೇಕಲ್ಲ. ಮತ್ತು ಪರಿಸರದಾಗ ಹೆಂಗಿದ್ರೆ ನಮ್ಗದು ಪರಿಣಾಮಕ್ಕೈತಿ. ಆ ಸುದ್ದಿ ಕೇಳಿದ ಕೂಡಲೇ ಮತ್ತೆ ಬದಲಾತ್ ನಿನ್ನ ಮನಸ್ಸು. ಅದಲ್ಲ ತಣ್ಣಗೈತಿಪ್ಪ, ನನಗೇನು ಊರು ಸುದ್ದಿ ಇಲ್ಲ, ಆರಾಮಿದ್ದೀಪ್ಪ. ನೀನು ಅದನ್ನು ಒಳಗೆ ಹೊಗಿಸಿದಿ, ಕೆಡಿಸ್ಕೊಂತಿಲ್ಲ. ನೀ ಇಷ್ಟ ಮಟ್ಟ ಕೇಳಿದ್ದೆಲ್ಲ ಅಲ್ಲಿ ಹೋಗಿ ಯಾವ್ದಾರು ಒಂದೇ ಮಾತು ಕೇಳಿ, ಏನು ಕೇಳಿದ್ದೆಲ್ಲ ಬುರ್ಭುಷಿ. ಹೌದಿಲ್ಲ? ಎಲ್ಲ ಹೋಗ್ತದೆ, ಪತ್ತೆ ಇಲ್ದಂಗಾಗಿ ಹೋಗ್ತಿದೆಲ್ಲ, ನಾಪತ್ತೆ ಆತ ಕೇಳಿದ್ದೆಲ್ಲ, ಶ್ರವಣ ಮಾಡಿದ್ದೆಲ್ಲ. ಅದಕ್ಕೆ ಅದರ ಬಗ್ಗೆನೂ ನಾವು ಎಚ್ಚರ ಇರಬೇಕಾಗ್ತದೆ. ಆಹಾರ ಮತ್ತು ವಿಹಾರ, ಅದನ್ನು ನಾವು ಅಂಥ ಪರಿಸರವನ್ನು ಆಗಲಬಾರ್ದು. ಸಂಪರ್ಕದಾಗ ಇರಕ್ಕೆ ಹೋಗ್ಬಾರ್ದು, ಅದರಿಂದ ದೂರ ಇರಕ್ಕೆ ಕಲಿಬೇಕು. ಅಂಥ ವಿಷಯಿ ಜನರ ಸಂಪರ್ಕದಿಂದ ದೂರ ಇರಬೇಕು. ಅಂಥ ಮೂರ್ಖ ಜನರ ಸಮೂಹದಿಂದ ಇರುವುದಕ್ಕಿಂತ ಅಡವಿಯಲ್ಲಿರುವುದು ಲೇಸು ಅಂತ ಯಾಕೆ ಅವರು ಆ ನಿರ್ಜನ ಪ್ರದೇಶದೊಳಗೆ ಯಾಕೆ ಮಾಡೋದು? ಅಂಥ ಜನರ ಪರಿಚಯ ಇಲ್ಲದಿರಬೇಕು. ಯಾಕೆ ಹೇಳ್ಯಾರಲ್ಲಿ? ಹೌದು ಹೇಳ್ಯಾರಿಲ್ಲ. ಅಂಥ ವಿಷಯ ಬಡ್ಕರ ಜನರ ಪರಿಚಯ ಬಿತ್ತಂದ್ರೆ ನಮ್ಮಲ್ಲಿ ಅವು ಒಳಗೆ ಹೋಗಕೈತಿ. ತಡೆಯಲ್ಕ ದೌಡ್ ಹೊಕ್ಕವು ಆ ವಿಚಾರಗಳು. ಹೌದಿಲ್ಲ? ಇದು ದೌಡ್ ಹೋಗೋದಿಲ್ಲ. ಯಾಕೆ? ಇದು ರೂಢಿಯಾಗಿಬಿಟ್ಟಿರ್ತದೆ. ಅದಕ್ಕೆ ಅವನು ಕೇಳುವ ಆಸಕ್ತಿ ಭಾಳ ಇರ್ತೈತಿ. ಬಾಳೆ ಸುದ್ದಿ, ಊರು ಸುದ್ದಿ ಕೇಳುವಷ್ಟು ಆಸಕ್ತಿ ನಮ್ಮ ಬಗ್ಗೆ ಕೇಳಕ್ಕೆ ನಮಗಾಗೋದಿಲ್ಲ. ಹೌದಿಲ್ಲ? ಮಂದಿ ಸುದ್ದಿ ಕೇಳಕ್ಕೆ ಭಾಳ ಆಸಕ್ತಿ. ಹೌದಿಲ್ಲ? ತಮ್ಮ ಸುದ್ದಿ ಹೇಳಕ್ಕೆ ಹೋಗೋದಿಲ್ಲ. ಯಾಕ್ರಿ? ಬರೇ ಮಂದಿ ಸುದ್ದಿಯಾಗ ಕಾಲು ಕಳೀತಾನೆ. ತಂದು ಏನಾಗೈತಿ ಅನ್ನೋದು ತನ್ನ ಹಿಡಿಯಕ್ಕೆ ಕಾಯ್ತಿ ಬಿದ್ದಿರ್ತೈತಿ. ಯಾಕ್ರಿ? ಮಂದಿ ಮನೆಗೆ ಹಿರೇತನ ಮಾಡಕ್ಕೆ ಹೋಗ್ಕ ನೀವು. ಹೌದಿಲ್ಲ?
ತಾನು ಮನ್ಯಾಗ ರಾಡಿ ಅದ್ರ ಚೀತು ಅನಿಸ್ಕೊಂಡ ಇನ್ನೊಬ್ಬರ ಮನ್ಯಾಗ ಹಿರಿತನ ಮಾಡಕ್ ಹೋಗಾಣ. ಹೌದಿಲ್ಲ? ಅದು ಬಳೆ ಆಸಕ್ತಿ ಭಾಳ, ಇನ್ನೊಬ್ಬರ ಬಗ್ಗೆ ಹೇಳೋದು. ಅಂಥ ಪರಿಸರ ಅಲ್ಲಿ ಕೂಡಿರ್ತೈತಿ ನಿನಗೆ, ಅಂಥದ್ರಾಗ ನೀ ಬೆಳೆದಿ. ಇನ್ನೊಬ್ಬರು ಉಸಾಬರಿಗೆ ಹೋಗೋದಾದ್ರೆ ಯಾವಾಗಲೂ ತನ್ನ ಆತ್ಮಚಿಂತನದೊಳಗೆ ಮನಸ್ಸ ಅಭ್ಯಾಸದಾಗ ತೊಡಗಿದವಾಗ ಅನ್ಯ ವಿಚಾರ ಮಾಡಕ್ಕೆ ಆಸ್ಪದನೆ ಸಿಗೋದಿಲ್ಲ ನಮ್ಗೆ. ಏನು ಪುರುಷತ್ವ ಇನ್ನೊಬ್ಬರ ಬಗ್ಗೆ ವಿಚಾರ ಮಾಡೋ ಇದೇ ಬರೋದಿಲ್ಲ ಅವಾಗ. ಯಾವಾಗಲೂ ಆತ್ಮಚಿಂತನದೊಳಗೆ ನಿಷ್ಠೆಯಿಂದ ತೊಡಗಿದವ. ಅದಕ್ಕೆ ಆತ್ಮನಿಷ್ಠ, ಆತ್ಮನಲ್ಲಿ ನೆಲೆಯಾಗಿ ನಿಲ್ಲಬೇಕು ಮನಸ್ಸು. ಅಂದಾಗ ಅನ್ಯದ್ರ ಕಡೆ ಹೋಗುದಿಲ್ಲ ಅದು. ಅದಕ್ಕೆ ಹೋಗದಂಗ ಮಾಡಯ್ಯ ಎತ್ತು ಮನಸ್ಸು ಹೋಗದಂಗ ಅಂತ. ಅದಿಲ್ಲ ಮತ್ತಾಗಾರ ಹನಿಕೆ ಹಾಕ್ತೆ ಅಂದ್ರೆ ಹೇಳ್ಕೊಂಡು ಹೋಗ್ತೀನಿ ನಾನು. ಏನ್ ಅದಕ್ಕೆ ಯಾವಾಗಲೂ ನಾವು ಅದನ್ನ ಮಂಗ್ಯಾನಂತ ಮನಸ್ಸನ್ನು ಕಾಯ್ಬೇಕಲ್ಲ. ಅದಕ್ಕೆ ವಿವೇಕ ನಮ್ಮಲ್ಲಿ ಜಾಗೃತಿ ಇರಬೇಕು. ವಿವೇಕದ ಬಂದೋಬಸ್ತಿ ಇತ್ತಂದ್ರೆ ಅದು ಎಲ್ಲಿ ಸಿಗ್ತೈತೆ ಅಂದ್ರೆ ಈ ಸತ್ಸಂಗದೊಳಗೆ, ಶ್ರವಣದೊಳಗೆ ನಿತ್ಯ ಇವನ್ನ ಕೇಳೋದ್ರಿಂದ, ಮನನ ಮಾಡೋದ್ರಿಂದ ನಮ್ಮಲ್ಲಿ ಅದು ಮನಸ್ಸನ್ನು ಹೋಗಿ ಬಿಡುದಿಲ್ಲ. ಅದು ಎತ್ತು ಹೋಗದಂಗೆ ಕಾಯ್ದೆ ಇದೆ. ಯಾಕೆ ಹೊಕ್ಕಿ ಅಲ್ಲಿ ಏನೈತಿ ನಿನಗಲ್ಲಿ? ಬಿಡ ನಾವು ಉಂಡ ನೀರು ಉಗುಳೋದಂಗೆ ಅಲ್ಲೇ ಹೋಗಿ ಬಿಡ, ಅದನ್ನು ನೋಡಿ ಬಿಟ್ಟು ನೋಡ್ಕೋ. ಪರಿಸರದ ಪರಿಣಾಮ ಭಾಳ ಆಕೈತಿ. ಹೌದಿಲ್ಲ? ಮನುಷ್ಯನ ಮ್ಯಾಗ ಪರಿಸರ ಪರಿಣಾಮ. ಅಂಥ ಪರಿಸರದೊಳಗೆ ಎಂಥ ವಾತಾವರಣದೊಳಗೆ ಇರ್ತೇವೆ ಅಂಥ ಸಂಸ್ಕಾರ ನಮ್ಮಲ್ಲಿ ಜಾಗೃತ ಆಕೈತಿ. ಎಂತಲ್ಲಿ ಐತಿ ನೋಡು ವಾಸ. ಅಂಥದ್ರಿಂದ ದೂರ ಸರಿಬೇಕು. ಅಪಾಯಕರ ವಲಯ ಕೆಲವೊಂದು ಅದಾವ, ಅದ್ರ ಡೇಂಜರಸ್ ಪ್ಲೇಸ್ ಅಂತ ಅದಾರಲ್ಲ, ಅವು ಜಡಬುದ್ಧಿ ಜಡಸಂಘ, ಅದರಿಂದ ಯಾವ ಹಿತಾನೂ ಇಲ್ಲ. ಅದಕ್ಕೆ ಸತ್ಪುರುಷರ ಸಂಘ ಲೇಸ ಕಾಣಯ್ಯ ಅಂತ. ಅವು ಸಂಘದಾಗಿರೋ ವಾತಾವರಣದೊಳಗೆ ಪರಿಣಾಮ ನಿನಗೆ ಆಕೈತಿ. ನೀ ಏನು ಮಾಡೋದು ಬೇಕಾಗಿಲ್ಲ, ಈ ಸಂಘದಾಗ ಬಿಡು. ಅಂಥ ಸ್ಥಾನದೊಳಗೆ ಎಂಥ ಜಾಗದಾಗ ಕುಂತೀವೋ ನಮ್ಮಪ್ಪ ಅಂತಿರ್ತಾರ ರೂಢಿ ಒಳಗೆ. ಹೌದಿಲ್ಲ? ಮತ್ತೆಲ್ಲಿ ಜಗನೇ ಇಲ್ಲ ನಿನಗೆ ರೂಢಿ ಒಳಗೆ ಅನ್ನೋದಿಲ್ರಿ. ಅಲ್ಲೇ ಯಾಕೆ ಹೋಗಿ ಕುಂತೀವಿ ಮರ ಅಂತ. ಅಲ್ಲಿ ಪರಿಸರ ಅಂಥದ್ದಿರ್ತೈತಿ, ಅದ್ರ ಪರಿಣಾಮನೂ ಆಕೈತಿ ನನಗೆ. ಏನು ನನಗೇನು ಆಕೈತಿ ಅಂದ್ರೆ ಕಾಡಿಗೆ ಮನೆಯಾಗ ಹೊಕ್ಕಿದ ಕಾಡಿಗೆ ಹಚ್ಕೊಳ್ಳಿ ಬರ್ತೀಯ ನೀ? ಯಾಕ್ರಿ ಹಚ್ಕೊಳಕ್ಕೆ ಓಡಿ ಹೋಗೈತಿ ಮತ್ತಲ್ಲಿ ಕಾಡಿಗೆ ಹಚ್ಕೊಂಡು ಬಂತದ್ದು. ಅದಕ್ಕೆ ನಾವು ಸಾಧಕರಾದವರು ಅಂತಹ ಸಂಘದಿಂದ ದೂರ ಇರಕ್ಕೆ ಕಲಿಬೇಕು. ಇವನ್ನೆಲ್ಲ ನಿಯಮಗಳ ಪಾಲನೆ ಮಾಡ್ಬೇಕಲ್ಲ. ಜಡಬುದ್ಧಿ ಜಡಸಂಘ, ಮತ್ತು ಆಹಾರ, ಶರೀರಕ್ಕೆ ಆರೋಗ್ಯ ಆಗುವಂಥ ಆಹಾರ, ಅದಕ್ಕೆ ಪಥ್ಯಾಹಾರ ಅಂತ. ಪಥ್ಯಾಹಾರ ಮಾಡಿದಾಗ ಶರೀರ ಆರೋಗ್ಯ ಇರ್ತೈತಿ, ಪ್ರತ್ಯಾಹಾರ ಮಾಡಿದಾಗ ಮನಸ್ಸು ಆರಾಮ ಇರ್ತೈತಿ. ಮನಸ್ಸನ್ನ ವಿಷಯ ಕಡೆಗೆ ಹೋಗದಂಗೆ ಇರುವುದನ್ನ ಪ್ರತ್ಯಾಹಾರ. ಯಾವುದೇ ವಿಷಯಗಳ ಕಡೆಗೆ ಮನಸ್ಸು ಹರಿಬೇಡ, ಹೋಗದಂಗೆ ಅಣಿಕೆ ಹಾಕದಂಗೆ ಮಾಡೋದು ಪ್ರತ್ಯಾಹಾರ ಬೇರೆ, ಪಥ್ಯಾಹಾರ ಬೇರೆ. ಪಥ್ಯಾಹಾರದಿಂದ ಶರೀರ ಆರಾಮ ಇರ್ತೈತಿ, ಪ್ರತ್ಯಾಹಾರದಿಂದ ಮನಸ್ಸು ಆರೋಗ್ಯ ಇರ್ತೈತಿ. ಆತ್ಮಚಿಂತನದಾಗ ಅಭ್ಯಾಸದಾಗ ತೊಡಗುವುದು ಪ್ರತ್ಯಾಹಾರ, ವಿಷಯ ಚಿಂತನೆಯನ್ನು ಬಿಟ್ಟು. ಅದು ಸಿದ್ಧಿಸ್ಬೇಕಲ್ಲ ನಮ್ಗೆ. ಅದು ಸಿದ್ಧೈತಿನ ಬಿಡು ಬಿಡು ಪುರುಷತ್ಲೆ ಹೋಗೈತೆ ಅದು. ಮನಸ್ಸು ಭಾಳ ಬೇಡಿಕೆ ಅದು. ಮೊದಲಿನ ಚಾಳಿ ಸರಿಯಾಡು ಚಾಳಿ ಬಿಟ್ಟಿಲ್ಲ. ಇಷ್ಟೆಲ್ಲ ಉನ್ನತ ವಿಚಾರಗಳನ್ನು ಹೇಳ್ತೇವೆ ಕೇಳ್ತೇವೆ ಅನ್ನೋದು ಅಂದ್ರೂ ಕೂಡ ಸರಿಗೇಳೋದು ಬಿಟ್ಟೈತೆ ಅನ್ನೋದು. ಬಿಡು ಬಿಡು ಪುರುಷತ್ಲೆ ಹೋಗೈತ್ರಿ ಸರಿಗೇಡಕ್ಕೆ. ಅಂದಾಗ ರೌಂಡ್ ಅಡ್ಡಾಡಿ ಬಂದ ನೋಡಿ, ಸರಿಗ್ಯಾಡಿ ಬಂದಾಗ ಎಲ್ಲ ಅಣಿಕೆ ಹಾಕಿ ಸರಿಗ್ಯಾಡಿ ಬಂದಾಗ ಬರೋಬ್ಬರಿ ಆಗೋದು. ಚಾಡಿ ಬಿದ್ದು ಬಿಟ್ಟೈತೆ ಅದು. ಈ ಅಭ್ಯಾಸ ಒಳಗಿತ್ತಂದ್ರೆ ಹೊರಗೆ ಹೋಗುದಿಲ್ಲ ಅದು ಮನಸ್ಸು. ವಿವೇಕ ನಿನ್ನಲ್ಲಿ ಜಾಗೃತಿ ಇತ್ತಂದ್ರೆ. ಅದಕ್ಕೆ ಎಲ್ಲರೂ ನಾವು ವಿವೇಕವಂತರಾಗಬೇಕಾಗಿತ್ತು, ಅದನ್ನು ಜಾಗೃತಗೊಳಿಸ್ಬೇಕಾಗಿತ್ತು. ಮನಸ್ಸನ್ನು ಹತೋಟಿ ಒಳಗೆ ಇಟ್ಕೋಬೇಕಾಗಿತ್ತಂದ್ರೆ, ಮನಸ್ಸನ್ನು ನಿಯಂತ್ರಣ. ಅದಕ್ಕೆ ಕ್ಷಮೆ ಅಂದಾರ. ಮನಸ್ಸನ್ನ ಹತೋಟಿ ಒಳಗಿರುದು. ಅದಕ್ಕೆ ಕ್ಷಮೆಯಿಂದ ಮುಕುತಿ ಸಾಧನ ಪೆರತೆನ್ನುಂಟೆ ಅಂತ ಕೇಳ್ಯಾರ. ದುಃಖದಿಂದ ಬಿಡುಗಡೆ ಆಗ್ಲಿಕ್ಕೆ ನಿನಗೆ ಮನೋನಿಗ್ರಹ ಅದ ಒಂದ ಸಾಧನ. ವಿಚಾರದಿಂದ ಅದು ಬಂದೋಬಸ್ತಿ ಆಕೈತಿ.
ವಿಚಾರದ ಬಂದೋಬಸ್ತಿಯಿಂದ ಮನಸ್ಸನ್ನು ಹತೋಟಿ ಒಳಗೆ ಇಟ್ಕೊಳಿಕ್ಕೆ ಬರ್ತೈತೆ ಹೊರತು ಮತ್ತೆ ಅದರಿಂದನೂ ಆ ಯೋಗ ಈ ಯೋಗ ಪ್ರಾಣಾಯಾಮ ಮಾಡೋದ್ರಿಂದ ಆಗಿನ ಪೂರ್ತಿ ಕಷ್ಟ ಅದು. ಶಾಶ್ವತವಾಗಿ ಮನಸ್ಸನ್ನು ಹತೋಟಿ ಒಳಗೆ ಇಟ್ಕೋಬೇಕಂದ್ರೆ ಅದಕ್ಕೆ ವಿಚಾರಣ ಸಾಧನ. ಏನು ಸ್ವಂತ ಅನುಭವದ ಅಲ್ಲ ಅಂತಿದ್ರು ಅದು. ಮಂದಿನ ಯಾಕೆ ಕೇಳ್ಬೇಕಾಗಿತ್ತು? ಸ್ವತಃ ನಾ ಅನುಭವ ಮಾಡಿಕೊಂಡು ಹತೋಟಿ ಒಳಗೆ ಇಟ್ಕೊಂಡು ಅದರ ಲಾಭ ತಗೊಂಡದ್ದು ಆಧಾರಲ್ಲ ಅನುಭವಿಗಳು. ಅದಕ್ಕೆ ಎಲ್ಲರೂ ಅದರ ಲಾಭವನ್ನು ತಗೊಳ್ಳಿ, ಹತೋಟಿ ಒಳಗೆ ಇಟ್ಕೊಳ್ಳೋಕೆ ಕಲ್ಕೋರಿ. ಮನಸ್ಸನ್ನು ಹರಿಬಿಡಕ್ಕೆ ಹೋಗ್ಬೇಡ. ಸಿಕ್ಕಂಗೆ ಹರಿಬಿಟ್ಟೆ ಅಂದರೆ ಅದರ ಪರಿಣಾಮ ಅನುಭವಿಸ್ಬೇಕು. ಎಷ್ಟು ಹೇಳಿದ್ರು ಕೇಳಿದ್ರು ಬಿಡೋದಿಲ್ರಿ ಅದ. ಹೇಳ ಮಗ ಉಣೋದಂತ. ನೋಡ್ತಿ ಅದನ್ನು ಹೋಗಿ ಅದ್ರ ಹನಿಕೆ ಹಾಕಿ ಅದ್ರಾಗ ಏನಾಯ್ತು, ಅದ್ರಾಗ ಐತಿ ಅಂತ ತಿಳ್ಕೊಂಡು ಯಾರು ಹೇಳಿದ್ರು ನಿನಗೆ? ಎಚ್ಚರಗೊಳಿಸಿರೋ ಎಚ್ಚರ ಆಗ್ಲಿಲ್ಲ ಅಂದ್ರೆ ಹೆಂಗ್ರಿ? ಗಂಟ್ಲು ಲೋನಿಗೆ ಸೊಂಡ ಯಾರು ಮಠ ಹೇಳಿದ್ರು ಅದ್ರ ಕಡೆ ಗಮನ ಇಲ್ಲ, ಮತ್ತು ನಿನ್ನ ಚಾಳಿನ ಬಿಡ್ಲಿಲ್ಲ. ಎಷ್ಟು ಹೇಳಿರು ಕೇಳಿರು ಗಂಟ್ಲು ಲೋಡಿಗೆ ಸೊಂಡ ಯಾರು ಮಠ ಹೇಳಿದ್ರು ನಮ್ಮ ಅಪ್ಪಂದು. ಯಾರು ಲಘು ಮಾಡ್ಕೊಂಡ್ರಿ? ಸುಳ್ಳ ನಮ್ಮನ್ನು ದನಿಸಿ ಪಾಪ ಕಟ್ಕೋತೀರಿ ನೀವು ಅಂದ್ರೆ. ಇದನ್ನು ಕೇಳಿಲ್ಲ ಅಂದ್ರೆ ನಾವು ಋಣದಾಗ ಹೋಗ್ತೀವಿ ನೀವು. ಋಣ ಯಾವಾಗ ತೀರ್ಸವ್ರು ನೀವು? ನೀವು ಅದರಂತೆ ನಡ್ಕೊಂಡ ಆ ಸ್ಥಿತಿ ಪಡ್ಕೊಂಡಾಗ ನಮ್ಮ ಋಣ ತೀರ್ತೈತಿ. ಅದಲ್ಲ, ನೀವೆಲ್ಲರೂ ದೇವ ಸ್ವರೂಪಿಗಳಾಗಿ ಉಳ್ಕೋಬೇಕು. ಈ ದೇಹ ಭಾವನೆಯನ್ನು ನೀವು ಅಲ್ಲದನ್ನೆಲ್ಲ ಕೈಬಿಟ್ಟು ನೀವಾಗಿ ಉಳ್ಕೊಂಡಾಗ ನಮ್ಮ ಋಣ ತೀರ್ತೈತಿ ನೋಡಂತ. ಋಷಿ ಋಣ ತೀರ್ಸ್ಬೇಕಿಲ್ಲ. ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದದ ಪ್ರಾಪ್ತಿ. ನಿಜದ ಎಚ್ಚರಿಕೆಯನ್ನು ಮಾಡ್ಕೋ ಅಂದಾಗಿದಾಕೈತಿ ನಿನಗೆ. ಅದಕ್ಕೆ ಮಾಡ್ಕೊಳಿಕ್ಕಂತ ವಿಚಾರಗಳು ಸಾಧನೆಯನ್ನು ಮನಸ್ಸುಗೊಟ್ಟು ಕೇಳವನು. ಅದ್ರ ಶ್ರವಣ ಮಾಡು, ಮನನ ಮಾಡು, ನಿಧಿಧ್ಯಾಸನವನ್ನು ಮಾಡು. ಎಲ್ಲರಿಗೆ ಅವರಿವರೆನ್ನದೇ ಇದಕ್ಕೆ ಎಲ್ಲರಿಗೂ ಇದು ಸಾಧ್ಯ ಐತಿ. ಪ್ರತಿಯೊಬ್ಬ ಮಾನವನಿಗೂ, ಮನುಷ್ಯನ ಜನ್ಮಕ್ಕೆ ಬಂದವ್ರು ಎಲ್ಲರಿಗೂ ಅದು ಅವಕಾಶ ಅದ. ಅದಕ್ಕೆ ಇದರ ಸದುಪಯೋಗ ಮಾಡ್ಕೊರಿ. ಇಲ್ಲ ಅಂದ್ರೆ ಇದನ್ನು ಹಾಳು ಮಾಡಿ ಪಾಪಕ್ಕೆ ಗುರಿಯಾಗ ಮತ್ತು ದುಃಖದಾಗ ಬಿದ್ದು ಹೊಳ್ಳೆ ಆಡಬೇಡ್ರಿ. ಹೌದಿಲ್ಲ? ಇಂದ್ರಿಯಗಳ ಮಜಾಕ್ ಬಿದ್ದೆ ಅಂದ್ರೆ ಹೊಂಟಿನಿ ಹಳ್ಳ ಹಿಡ್ದು ಹೋಗ್ತಂತ. ಅದು ಏನು ಮಾಡ್ತೈತಿ? ತಾತ್ಪೂರ್ತಿಕಾಗಿಂದಾಗ ಮಜಾ ಮಾಡ್ತೈತಿ, ಹಿಂದಗಡೆ ಅದ್ರ ಪರಿಣಾಮ ಏನಾಕೈತಿ ನೋಡಿ. ನಿರಂತರ ದುಃಖವನ್ನು ನಾವು ಅನುಭವಿಸ್ಬೇಕಾಗ್ತದೆ. ಸಾಸಿವೆ ಕಾಳಿನಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ. ಅಲ್ಪ ಸುಖಕ್ಕಾಗಿ ಈ ಜೀವನ ಎಲ್ಲ ಹಾಳು ಮಾಡ್ಕೊಂಡೆ ಅಲ್ವ. ಮಹಾನ್ ಸುಖ ಬೇಕಾಗೈತೇನೋ, ಅಲ್ಪ ಸುಖ ಬೇಕಾಗೈತೇನೋ. ಇಂದ್ರಿಯಗಳು ಬೆನ್ನು ಹತ್ತಿರ ಅಲ್ಪ ಸುಖ. ಸುಖ ಅಲ್ಲ ಬಿಡೋದ, ಭ್ರಾಂತಿ ನಿನಗದು. ನಿಜವಾದ ಸುಖ ನಮಗೆ ಬೇಕಪ್ಪ ಅನ್ನುವಂಗಿದ್ರೆ ಅದ್ರ ಗಡುವಿ ಕೈ ಬಿಡೋದು. ವಿಷಯದ ಸಂಪರ್ಕಕ್ಕೆ ಹೋಗದ ವ್ಯವಹಾರ ಕೈ ಬಿಟ್ಟಾಗ ಇದರ ಅನುಭವ ಮಾಡ್ಕೊಳಕ್ ನಿನಗೆ ಬರ್ತೈತಿ. ಇದನ್ನು ಬಿಡಿಸ್ಬೇಕಾದ್ರೆ ಹಂಗ ಬಿಡ್ತೈತೇನ? ಅದು ಬಹಳ ದಿನದ ಐತಿ ಅದ. ಯಾಕ್ರಿ? ಅದರ ಆಸಕ್ತಿ ಬಾಳೆದಾಗಿನ ಆಸಕ್ತಿ ಹೋಗ್ಬೇಕಾತಂದ್ರೆ ಇದರ ಎಡೆಬಿಡದೆ ಈ ಅಭ್ಯಾಸ ಒಳಗೆ ಆಂತರಿಕವಾಗಿ ನಡಿಬೇಕು. ನನ್ನೊಳಗೈತಿ ಅದರೊಳಗಿಲ್ಲ, ಸುಖವೆಲ್ಲಿ ತನ್ನಲ್ಲಿ, ಸುಖವೆಲ್ಲಿ ತನ್ನಲ್ಲಿ ಅನ್ನೋ ವಿಚಾರ ಯಾವಾಗಲೂ ಹಗಲುಳೆನ್ನದೇ ಅದು ನಡಿಬೇಕು ನಮ್ಗೆ. ಅಂದಾಗ ಹೊರಗೆ ಹಣಿಕೆ ಕೂದ್ ಬಿಡ್ತಾನೆ. ಇಂದ್ರಿಯಗಳ ವ್ಯಾಪಾರ ಬಂದ್ ಮಾಡ್ತಾನೆ, ಮನುಷ್ಯನ ವ್ಯಾಪಾರ ಬಂದ್ ಮಾಡ್ತಾನೆ. ಅದು ಬೇಕಲ್ಲ ನಮ್ಗೆ. ಬಂದ್ ಮಾಡಿವನ್ನ ನಾವು ನಡಿವಂಗೆ ನಡಿದಪ್ಪ, ಇದನ್ನು ಕೇಳೋದನಪ್ಪ. ಏನಾಗೈತೆ ನೋಡಿ. ಒಂದರ ಹತೋಟಿ ಒಳಗೆ ಹುಡ್ಕೊಂಡೈತನ, ಒಂದರ ಚಟ ಬಿಟ್ಟಿಯ. ಇಷ್ಟೆಲ್ಲ ಹೇಳೋದು ಕೇಳೋದು ಆದಿಂದ ಅದು ಬಂದಾಗ ಒಂದು ವಯಸ್ಸಾದಂಗೆ ಹೆಚ್ಚಾಗತೈತಿ. ಯಾಕೆ ಅನ್ಬೇಕ್ರಿ? ಹಿಂಗ್ಯಾಕೆ ಆಕೈತಿ? ಇದು ವಯಸ್ಸು ಹೆಂಗೆ ಆಕೈತಿ ಹಂಗೆ ಹೆಚ್ಚಾಗತೈತಿಪ್ಪ. ನೋಡ್ರಿ ನೀವು ಬೇಕಾದ್ರೆ ಸ್ವಭಾವನ ಹಂಗೈತಿ. ಯಾಕೆ? ಇದ್ರ ಸಂಸ್ಕಾರ ಇಲ್ಲದಕ್ಕೆ, ಇದ್ರ ಅಭ್ಯಾಸ ಇಲ್ಲದಕ್ಕೆ, ಅದ ಕಾರಣ ಅದಕ್ಕೆ. ಯಾಕೆ? ಸಣ್ಣಂದಿರ್ತಾನೂ ಅದ ಸಂಸ್ಕಾರ ಇಲ್ಲ. ಹೋದ್ರೆ ಪರಿಸರದಾಗ ಅಂತದ್ರಾಗ ಬರಲಿಲ್ಲ, ಮನೆಯಾಗಿನ ವಾತಾವರಣನೂ ಅಂತಾದನ ಮಾಡೋದು ಬರ. ಇದನ್ನ ಒಳಗೆ ಅಂತರ್ಮುಖಿಯಾಗಿ ಇದನ್ನ ಆನಂದದ ಅನುಭವ ಮಾಡ್ಕೊಳ್ಳುವಂಥ ವಾತಾವರಣದೊಳಗೆ ನಾವು ಬರಲಿಲ್ಲ. ಹೌದಿಲ್ಲ? ಬರೀ ಅದ ಪರಿಸರ ನಮಗೆ ಅದ ಪ್ರೇರಣೆ ಮಾಡೋ ಮುದುಕಾದ್ರೆ ಹೆಚ್ಚಾಗತ್ತೈತಿ. ಹೌದಿಲ್ಲ?
ಯಾವ ಮುದುಕಿ ಹೇಳ್ರಿ ನೀವು, ಉಣ್ಬೇಕು ಉಡ್ಬೇಕು ಅನ್ನೋ ಆಶೆ, ಮಜಾ ಮಾಡ್ಬೇಕು, ಇಂದ್ರಿಯಗಳು ಮಜಾ ಮಾಡ್ಬೇಕು ಅನ್ನೋ ಆಶೆ ಹೋಗಿಲ್ಲ. ವಯಸ್ಸಾದ್ರೂ ಹೋಗಿಲ್ಲ. ನೀಗ ನಾ ಹೇಳ್ತೇನೆ ಕೇಳ್ತೇನೆ ಅಂದ್ರೆ ಹೋಗೈತೇನ? ಹೋಗುದಿಲ್ಲ. ಯಾಕೆ? ಜನ್ಮಾಂತರದಿಂದ ಬಂದದ್ದು ಇದು, ಒಂದೇ ಜನ್ಮದಲ್ಲಿ ಇದು ಅನೇಕ ಜನ್ಮಗಳಲ್ಲಿ ಬೇರು ಬಿಟ್ಟೈತಿ ಇದ್ರೊಳಗೆ. ಇದನ್ನು ಹೊಡೆದು ಹಾಕುವ ಪ್ರಯತ್ನ ನಾವು ಮಾಡಿಲ್ಲ. ಆ ವಾಸನ ನಾಶ ಮಾಡ್ಕೋ ಅಂದಾಗ ನಿನಗಿದ ಲಾಭ. ಮನುಷ್ಯನ ಜನ್ಮಕ್ಕೆ ಬಂದ ಲಾಭ ಏನಪ್ಪ ಅಂದ್ರೆ ಈ ಭೋಗ ವಾಸನೆಗಳನ್ನು ನಾಶ ಮಾಡ್ಕೊಂಡಾಗ ಲಾಭ ನಿನಗೆ. ಇಲ್ಲಾಂದ್ರೆ ದೊಡ್ಡ ಹಾನಿ ಐತಿ ನೋಡು. ಮತ್ತೆ ಅವುಗಳು ಬೆನ್ನು ಹತ್ತು ಹಂಗೆ ತಿರ್ಗಾಕ ಹಚ್ತದ. ಮತ್ತು ಧನುವ ಏನ್ ಭೋಗ ಲಾಲಸ ಏನೈತಲ್ಲ, ಇಂದ್ರಿಯ ಸಂಪರ್ಕ ಭೋಗದ ಚಪಲತೆ, ಹೌದಿಲ್ಲ? ಅದನ್ನೆಲ್ಲ ಕೈ ಬಿಡೋದು. ಬಿಡಬೇಕೆನಿತನಿತನ್ನ ಕಡು ಚಪಲತೆಯ ಚಿತ್ತದ ಅಳಿವನ್ನ ಮನಸ್ಸನ್ನು ಚಂಚಲಾಗುವಂತಹದ್ದು ಏನೈತೆ ಅಲ್ಲ, ಅದನ್ನೆಲ್ಲ ಕೈ ಬಿಡಬೇಕು ಅಂತ. ಬಿಟ್ಟಾಗ ನಮಗೆ ನಿಜಾನಂದದ ಅನುಭವ ಆಕೈತಿ. ಅದನ್ನು ನಾವು ಹೊಂದಬೇಕನ್ನೋ ಉತ್ಕಟ ಇಚ್ಛೆ ಆಯ್ತಂದ್ರೆ ಅಂಥವ್ರ ಸಂಘದಾಗ ಇರಬೇಕು. ಯಾರು ಆ ವಿಷಯದ ವ್ಯಾಮೋಹವನ್ನು ಕಳ್ಕೊಂಡಿರ್ತಾರ, ಹೆಂಗೆ ಅವ್ರು ಕಳ್ಕೊಂಡ್ರು? ಯಾವಾಗಲೂ ಇದರ ಇರುವಿನ ಅನುಸಂಧಾನ, ಸ್ವರೂಪ ಅನುಸಂಧಾನ, ಆತ್ಮಚಿಂತನದ ಅಭ್ಯಾಸದೊಳಗೆ ತೊಡಗಿದಾಗ ಈ ವಾಸನೆಗಳ ಕ್ಷಯ ಆಗ್ತವೆ. ಬಿಟ್ಟು ಬಿಡದ ಶ್ರವಣ ಮನ ನಿಧಿಧ್ಯಾಸನದೊಳಗೆ ನಿಂತು ನಿನ್ನ ಬಗ್ಗೆ, ನಿನ್ನ ನಿಜವಾದ ಇರುವಿನ ಬಗ್ಗೆ ಕೇಳೋದು, ಮನನ ಮಾಡೋದು, ನಿಧಿಧ್ಯಾಸನವನ್ನು ಮಾಡಿದಾಗ ನಿನಗಿದ ಅನುಭವ ಪ್ರತಿಯೊಬ್ಬರಿಗೆ ಅದು ಬರ್ತೈತಿ. ಯಾಕಂದ್ರೆ ನೀವು ಎಲ್ಲರೂ ಅದೇ ಸ್ವರೂಪಿಗಳದೆ. ನಮ್ಮ ಮರ್ತೇವೆ ನಾವು ಅಜ್ಞಾನದಿಂದ, ನಮಗದು ಹೊಳಿವಲ್ಲ. ನಮಗೆ ಅಂಥ ಪರಿಸರ ನಮಗದು ತಿಳಿದಂಗೆ ಮಾಡಿಬಿಟ್ಟೈತಿ. ಇಲ್ಲಿ ವಾತಾವರಣ ಜಾಗೃತಗೊಳಿಸುವಂಥ ವಾತಾವರಣ, ಅಂಥ ಪರಿಸರ, ಅದ್ರಾಗ ಇರಾಕ ಮನಸ್ಸು ಅಲ್ಲಿ ಅಂತೈತೆ ಅದು. ಮತ್ತು ಬಿಟ್ಕೊಟ್ಟದ್ದು ಓಡಿ ಹೋಗ್ತೈತಿ. ಮತ್ತು ತಪ್ಪಿಸ್ಕೊಳ್ತೈತಿ ಯಾವಾಗ ತುಡುಗದನ, ಯಾವಾಗ ತಪ್ಪಿಸ್ಕೊಂಡು ಮತ್ತು ತುಡುಗು ಮೇಯಕ್ಕೆ ಹೋಗ್ತದೆ. ಇಲ್ಲಿ ಬಂದ ಕೂಡಲೇ ಕಟ್ಟಿ ಹಾಕ್ತಾರೆ, ನಾನು ತಪ್ಪಿಸ್ಕೊಂಡದ್ದು ಓಡ್ತದೆ ಅದನ್ನ ಮನಸ್ಸು. ಇಲ್ಲಿ ಎತ್ತು ಹೋಗದಂಗೆ ಬಂದ್ ಮಾಡ್ಬೇಕಾಗತ್ತಲ್ಲ ಮನಸ್ಸಿಗೆ. ಬಂದೋಬಸ್ತಿ, ವಿಚಾರದ ಬಂದೋಬಸ್ತಿ ಇತ್ತಂದ್ರೆ ಮನಸ್ಸನ್ನ ಹರಿದಾಟ ಬಂದ. ಇಲ್ಲಿ ಸಿಕ್ಕ ಮ್ಯಾಗ ನೀ ಇಲ್ಲಿಂದ ಯಾಕ್ರಿ ಎತ್ತು ಹರಿದಾಡ್ದಂಗೆ ಆಕೈತಿ ಮನಸ್ಸು. ಬೇಕಾದಂಥ ಇಲ್ಲಿ ಚಪಲತೆ ಐತೆ ಅಂದ್ರೆ ಕಡಿಮೆ ಆಕೈತಿ ನೋಡ್ರಿ, ಪರಿಣಾಮ ಆಕೈತಿ, ಅಂಥ ಪ್ರಭಾವ ಆಕೈತಿ. ಈ ಮಹಾತ್ಮರು ಹೇಳಿದಂಥ ವಿಚಾರಗಳನ್ನು ನಿತ್ಯ ನಾವು ಶ್ರವಣ ಮನನ ಮಾಡೋದ್ರಿಂದ ನಾವು ಕ್ರಮೇಣ ಅದು ಕಡಿಮೆ ಅಂತ. ಅದಕ್ಕೆ ಪ್ರಯತ್ನವನ್ನು ಮಾಡಿರಿ, ಶ್ರವಣ ಮಾಡಿರಿ, ಮನನ ಮಾಡಿರಿ, ನಿಧಿಧ್ಯಾಸ ನಿಮ್ಮ ಇರುವನ್ನು ಕುರಿತು ತನ್ನಿಂದ ತಾನೇ ಎಲ್ಲ ವಿಷಯದ ಆಸಕ್ತಿ ಕಡಿಮೆ ಆಕ್ಕೊಂತ ಹೋಗ್ತದೆ. ಅನಾಸಕ್ತಿ ಉಂಟಾಕೈತಿ, ಅದರಲ್ಲಿ ದೋಷ ದರ್ಶನ ಆಕೈತಿ. ಅವಾಗ ನಿನಗೆ ಅನಾಸಕ್ತಿ ಉಂಟಾಕೈತಿ. ನಮ್ಗೆ ಯಾವ ದೋಷ ಕಾಣವ್ರ ವಿಚಾರ ಬೆಳಕಿಗೆ ಬಂದಾಗ ಕಾಣ್ತೈತಿ, ಕತ್ತಲ್ದಾಗ ಎಲ್ಲಿ ಗೊತ್ತಾಗ್ಬೇಕ್ರಿ? ಹಂಗೆ ಕತ್ತಲ್ದಾಗ ಕೇಳಿಸ್ಕೊಂತ ಹೊಂಟಿ. ಅದಕ್ಕೆ ಬೆಳಕಿಗೆ ಬಾ. ತಮಸೋ ಮಾಂ ಜ್ಯೋತಿರ್ಗಮಯ, ಕತ್ತಲೆಯಿಂದ ಬೆಳಕಿನಡೆಗೆ ಬಾ. ಅದಲ್ಲ ಕತ್ತಲ್ದಾಗ ಹಂಗೆ ಕಣವರ್ಸ್ಕೊಂತ ಕೈ ಆಡಿಸ್ಕೊಂತ ಅಡ್ಡಾಡಿ ಏನು ದುಃಖನ ಹೊಂದೋದು ನೀನು. ಬೆಳಕಿಗೆ ಬಂದರೆ ಯಾವ್ದು ಹಿತ ಯಾವ್ದು ಅಹಿತದ ಗೊತ್ತಾಕೈತಿ. ವಿಚಾರದ ಬೆಳಕಿಗೆ ಬಂದೆ ಅಂದ್ರೆ ಆ ವಿವೇಕ ಉದಯ ಆಗ್ಬೇಕು. ಆ ಜ್ಯೋತಿ ಯಾವಾಗಲೂ ಐತಿ, ಅದನ್ನು ಜಾಗೃತಗೊಳಿಸ್ಬೇಕಾಗೈತಿ. ವಿಚಾರ ನಮ್ಮಲ್ಲಿ ಅಂದಾಗ ಈ ದುಃಖದಿಂದ ನಮಗೆ ಬಿಡುಗಡೆ. ಈ ಅಜ್ಞಾನವನ್ನು ಕಳ್ಕೊಳ್ಳಿಕ್ಕೆ ಜ್ಞಾನ ಜ್ಯೋತಿ ನಮ್ಮಲ್ಲಿ ಪ್ರಜ್ವಲಿಸ್ಬೇಕು. ಆ ಪ್ರಯತ್ನ ನಾವು ಮಾಡಿದಾಗ ಅದಕ್ಕೈತಿ. ಜ್ಞಾನದ ಬೆಳಕು ಯಾವಾಗಲೂ ಇತ್ತು ಅಂದ್ರೆ ನಿನಗೆ ಅಜ್ಞಾನದ ಕತ್ತಲೆ ಅನ್ನುವಂಥದ್ದು ನಿನ್ನಲ್ಲಿ ಸುಳಿದ ಐತಿ, ಪ್ರತಿಯೊಬ್ಬರಲ್ಲಿ ಅದು ಐತಿ. ಅದನ್ನು ನಾವು ಸರಿಯಾದ ರೀತಿಯೊಳಗೆ ಪ್ರಯತ್ನ ಮಾಡಿಲ್ಲ. ಜ್ಯೋತಿ, ಜ್ಞಾನದ ಜ್ಯೋತಿ ಎಲ್ಲರಲ್ಲಿ ಅದು ಐತಿ. ಅದನ್ನು ಅಂಥ ಒಂದು ವಾತಾವರಣದೊಳಗೆ ಸರಿಯಾಗಿ ಅದಕ್ಕೆ ಸಿಕ್ಕಾಗ ಅದು ಅಲ್ಲಿ ಪ್ರಜ್ವಲಿಸ್ತೈತಿ. ಅಂಥ ಮಾರ್ಗದರ್ಶಕ, ಗುರುವಿನ ಮಾರ್ಗದರ್ಶನ, ಅಂಥ ಒಂದು ಪ್ರಯತ್ನ ನಿನಗೂ ಆದಾಗ ಬರ್ತೈತಿ. ಅದು ಆ ಜ್ಯೋತಿ ನಿನ್ನಲ್ಲಿ ಜಾಗೃತ ಆಕೈತಿ, ಅರಿವು ನಿನ್ನಲ್ಲಿ ಜಾಗೃತ ಆತಂದ್ರೆ ಇದೆಲ್ಲ ವ್ಯರ್ಥಪ ಅಂತ ಅನಿಸ್ತೈತಿ ನಿನಗೂ. ಅದಕ್ಕೆ ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಈ ಜ್ಞಾನ ಜ್ಯೋತಿಯನ್ನು ಜಾಗೃತಗೊಳಿಸುವ ಪ್ರಯತ್ನವನ್ನು ಮಾಡ್ಕೊರಿ. ಬೇರೆ ದಾರಿನೇ ಇಲ್ಲ ಇದಕ್ಕೆ. ಬೇಕಾದಷ್ಟು ಜನ್ಮ ತಿರುಗಿ
ಅಲ್ಲೆಲ್ಲ ಇದ್ದದ್ದು ಸಹಿತ ವಿಚಾರ ಎಲ್ಲ ಅಲ್ಲಿ ಕಮರಿ ಹೊಕ್ಕಾವು, ಜಡಬುದ್ಧಿ ಜಡ ಸಂಘದೊಳಗೆ ತೊಡಗಿದೆ ಅಂದ್ರೆ. ಅದಕ್ಕೆ ಸಾಧಕಾವಸ್ಥೆಯೊಳಗೆ ಅಂಥ ಸ್ಥಾನ, ಅಂಥ ಅಂಥ ಸಂಘ, ಅಂಥ ಸ್ಥಾನ ಬಿಡಬೇಕಾಗತ್ತೆ. ಬಿಡಲಿಲ್ಲ ಅಂದ್ರೆ ನಿನಗಿದು ಅನುಭವಕ್ಕೆ ಬರೋದೂ ಇಲ್ಲ. ಅಭ್ಯಾಸ ದಶೆಯೊಳಗೆ ಇವೆಲ್ಲ ಮಾಡಬೇಕಾಗತ್ತೆ. ಎಲ್ಲಿದ್ರು ಅದನ್ನ ಮಾಡ್ಕೊಳಕ್ ಬರ್ತದೆ. ಅವನು ಹೊಂದಿದ ಮ್ಯಾಗಿನ ಮಾತಾಡ ದೊಡ್ಡಪ್ಪ ಅಂತಿದ್ರು ಅಜ್ಜವರು. ನೆನೆಯುವಮಗೆ ಮನೆಯೇನು ಮಠವೇನು, ನೆನೆಯದವನು ಪರ್ವತದ ಕೊನೆಯಲ್ಲಿದ್ದರೇನು ಸರ್ವಜ್ಞ. ಹೊಂದಿದ ಮ್ಯಾಗಿನ ಮಾತು ಪಾದ. ಒಂದಕ್ಕಿಂತ ಪೂರ್ವದಲ್ಲಿ ಆರಂಭ ಮೊದಲಿಗೆ ಅಭ್ಯಾಸ ದಶೆಯೊಳಗೆ ಇದನ್ನು ಬಿಡಬೇಕಾಗತ್ತೆ. ಬಿಡಲಿಲ್ಲ ಅಂದ್ರೆ ಇದನ್ನು ನಿನಗೆ ಅನುಭವ ಮಾಡ್ಕೊಳಕ್ಕೆ ಆಗೋದನ್ನ ಇಲ್ಲ. ಹೆಣದ ಮುಂದೆ ಕುಂತ್ರೆ ಹೇಳೋದು ತಪ್ತತೇನೆ. ಹೆಣದ ಮುಂದೆ ಕುಂತಿ ಅಂದ್ರೆ ಬರೀ ಹೇಳ್ಕೊಂತ ಕುಂದ್ರದಾಕತಿ, ಹೌದಿಲ್ಲ? ಒಂದು ಇಟ್ಟು ವಾರ ಆತಂದ್ರೆ ಹೌದಿಲ್ಲ? ಏನಾರು ಮಾಡ್ಯಾರ ನೋಡಪ್ಪ ತಿನ್ನಾಕ ಚಾಲು ಮಾಡ್ತೀವಿ, ಹೌದಿಲ್ಲ? ಹೋಗಿ ಬಾಳಸಕ್ ಚಾಲು ಮಾಡ್ತೀವಿ ಹೇಳೋದು ಬಿಟ್ಟ, ಹೌದಿಲ್ಲ? ಮಾಡ್ತಾರಿಲ್ವ? ಎದ್ದು ಹೋಗಿ ಏನು ಮತ್ತೊಬ್ರು ಅಳಾರು ಬಂದ್ರೆ ಸರಿ ಅಂತ ಮತ್ತೆ ಹೋಗಿ ಅವ್ನು ತಿನ್ನಕ್ಕೆ ಹೋಗಾರಿಲ್ವ? ಹೆಣ್ಮಕ್ಳು ನೋಡ್ತಿರ್ತಾರ ಅಳುವುದು ಇವನ್ನೆಲ್ಲ. ಕೆಲವ್ರು ಹಚ್ಕೊಂಡು ಕುಂತು ಬಿಡ್ತಾವ, ಹತ್ಕೊಂತ ಕುಂದ್ರದ. ಏನು ಉಪಯೋಗ? ನೀವು ಏನೂ ಲಾಭ ಇಲ್ಲ. ಸತ್ತಾಗಳಬಾರ್ದು, ಅದಲ್ಲ? ಹತ್ರ ನಿನಗ ಹಾನಿ ಅದ. ನಕ್ಕೊಂತ ಮನ್ ಕೊಡ್ಬೇಕು. ಹುಟ್ಟಿದಾಗ ಅಳ್ಬೇಕಂತ. ಯಾಕಾರ ಹುಟ್ಟಿನೂ ಯಪ್ಪ ನಾನು ಇದನ್ನ ಅನುಭವಿಸಕ, ಮತ್ತೆ ಯಾಕೆ ಬಂತಿದ್ದು ಜನ್ಮ ನನಗಂತ. ಶಿವಾನಂದ ಅಜ್ಜ ಅವರು ಅಳ್ತಿದ್ರಂತ ಒಮ್ಮೆ, ಯಾಕೆ ಬಂತಿದ್ದ ನನಗಿದು ಅಂತ. ಸಣ್ಣೊಂದಿರ್ತದೆ ಒಮ್ಮೆ ಮತ್ತೆ ನಮ್ಮ ಸ್ವರೂಪದ ಇದರಲ್ಲ ಎಚ್ಚರ ಆದ ಕೂಡಲೇ ಅವರು ನಗ ಕಟ್ಬಿಡಾರಂತ. ಅವಾಗ ಸಣ್ಣೊಂದಿರ್ತಾನ ಈ ಭಾವನೆಗಳು ಅವರಲ್ಲಿ ಜಾಗೃತ ಆಗಕತ್ತಾವ, ಶಿವಾನಂದ ಅಜ್ಜ ಅವರಲ್ಲಿ. ಅವಾಗ ನಮಗ ಮಾತಾಡೇ ಇಲ್ಲ ಅವ್ರು 9 ವರ್ಷ ತನ, ಬರೀ ನಗುದು ಅಳೋದು. ಇದು ಯಾಕೆ ಬಂತಿದ್ದು ಮತ್ತೆ ಅಜ್ಞಾನ ಯಾಕೆ ನನ್ನಲ್ಲಿದ್ದು ಅಂತ. ಮತ್ತೆ ಅದ್ರ ಇರುವಿನ ನೆನಪಾಗ ನಗ ಕಟ್ಬಿಡವ್ರಂತ. ಅವ್ ಹುಚ್ಚಿ ಹಿರನಗೌಡ ಅಂತ. ಹಿಂಗೆಲ್ಲ ಸಣ್ಣಂದಿರ್ತಾವರು ಎಲ್ಲ ಶಿವಾನಂದ ಅಜ್ಜವರು. ಯಾವಾಗಲೂ ಅದ್ರ ಹಕ್ಕಿಕತಿ ಗೊತ್ತೈತಿ, ಆದ್ರೂ ಆದ ಕೂಡಲೇ ಮತ್ತೆ ಇದಾದಂಗ ಆಗೋದು. ಅದಕ್ಕೆ ಯಾವಾಗಲೂ ಎಚ್ಚರದಿಂದ ಇರಬೇಕು. ಅಜ್ಞಾನ ಆವರಿಸಿ ಬಿಡ್ತೈತಿ. ಬೇಕಾದಂತ ಅದಾನಂದ್ರು ಅವನಲ್ಲಿ ಅಜ್ಞಾನ ಮುಸುಕಿ ಬಿಡ್ತೈತಿ. ಮತ್ತು ಪೂರ್ಣ ನಿಚ್ಚಳವಾಗಿ ಆಗುವವರೆಗೂ ನಾವು ಅದಕ್ಕೆ ಬಹಳ ಎಚ್ಚರದಿಂದ ಇರಬೇಕು ಅಂತ. ಎಂಥವನನ್ನಾದರೂ ತೆಗೆದುಕೊಂಡು ಹಾಕಿ ತೆಗಿಗೆ ಆಗ್ತೈತೆ, ಅದು ಮೋಹಕ್ಕೆ ಆಗ್ತೈತಿ, ಬಲಿ ತಗೊಂತ ಬಿಡ್ತೈತೆ ಅದು. ಅದಲ್ಲ ಎಷ್ಟು ಜನ್ಮ ಅದು ಕೊಟ್ಟಿನಿ ಅದಕ್ಕೆ ಬಲಿ. ಅದೇ ಕಾಮಗ ಬಲಿ, ಕಾಮನ ಕೈಯಾಗ ಸಿಕ್ಕ ಬಲಿ, ಬ್ಯಾಟಿ ಸಿಕ್ಕತಿಪ್ಪ ಇದು ಅನ್ನೋದನ್ನ. ಇದೊಂದು ಜನ್ಮನ ಬ್ಯಾಟಿಗೆ ಹೋದ ಬಲಿ ಕೊಟ್ಟಿಲ್ಲ. ಎಷ್ಟೋ ಜನ್ಮಗಳನ್ನು ಕೊಟ್ಟಿದ್ದಕ್ಕೆ ಕಾಮನ ಕಾಟಕ್ಕೆ. ಅದ್ರ ಕೈಯಾಗ ಸಿಕ್ಕ ಮ್ಯಾಗ ತೀರ್ ಪರಕ್ಕೆ ನೀ ಭಾಳ ಕಠಿಣ ಅದು. ಕಾಮನ ಕೈಯಾಗ ಸಿಕ್ಕ ಮ್ಯಾಗ ಎಷ್ಟು ಜನ್ಮ ತಗೊಂಡತಿ ಅದು ಬಲಿ, ಆಹುತಿ ತಗೊಂತತಿಲ್ಲ. ಅದರಿಂದ ಪಾರಾಗುವ ಇಲ್ಲೋ ನಿನ್ನ ಹಿಂದಿನ ಜನ್ಮದ ಪುಣ್ಯ ಅಂತ ಒಂದು ಮಾರ್ಗದರ್ಶನ, ನಿನಗೆ ನಿರಂತರ ಪ್ರಯತ್ನ ಮಾಡಿದಾಗ ಇದರಿಂದ ಪಾರಾಗಕ್ಕೆ ಬರ್ತದೆ, ಕಡೆಕಾಗಕ್ಕೆ. ಈಗ ಪಾರಾಗೋ ಪ್ರಯತ್ನವನ್ನು ಮಾಡು. ಮನುಷ್ಯನ ಜನ್ಮಕ್ಕೆ ಬಂದಾಗ ಬರ್ತೈತಿ ಅದು. ಪ್ರತಿಯೊಬ್ಬರು ಅದನ್ನು ಮಾಡ್ಕೊಳ್ಳೋ ಕಾಮನ ಕಾಟ ತಪ್ಪಿಸ್ಕೊಳಕ್ ಬರ್ತೈತಿ. ಅಂಥ ಯುಕ್ತಿಗಳನ್ನು, ವಿಚಾರಗಳನ್ನು, ಅಂಥ ಅವರ ವಾತಾವರಣದೊಳಗಿದ್ದು ನಾವು ಅದನ್ನು ಜಾಗೃತಗೊಳಿಸ್ಬೇಕಾಗ್ತದೆ. ಅದಕ್ಕೆ ಪ್ರಾಣ ಹೋಗ್ತೈತಿ ಅಂದ್ರು ಇದನ್ನು ಬಿಡಬಾರ್ದು. ಸತ್ಸಂಗವನ್ನು ನಾವು ಅಲ್ಲಿ ನಮ್ಮಲ್ಲಿ ವಿವೇಕ ಜಾಗೃತ ಆಕೈತಿ. ಇದ್ರ ಕಾಟ ತಪ್ಪಿಸ್ಕೊಂಡ ಉಳ್ಕೊಳಕ್ ಬರ್ತೈತಿ. ಇಲ್ಲ ಅಂದ್ರೆ ಮತ್ತು ಇದ್ರಾಗ ಸಿಕ್ಕೊಂಡು ಕಾಮನ ಕೈಯಾಗ ಸಿಕ್ಕ ಗುಲಾಮಗಿರಿ ಒಳಗೆ ತಿರುಗಬೇಕಾಕೈತಿ. ಅದ್ರ ಕೈಗೊಂಬೆ ಆಗಿ ಯಾಕ್ರೆ ಗುಲಾಮ ಆಗಿ ಏನು ಹೇಳ್ತಿ ಅದನ್ನೆಲ್ಲ ಅದ್ರ ಗುಲಾಮ, ಹೌದಿಲ್ಲ? ಯಾವ್ದು ಬೇಕಂತಿ ಬಯಕೆಗಳಿರ್ತಾವ ಅದ್ರ ಗುಲಾಮನ ನೀನು, ಹೌದಿಲ್ಲ? ಬಯಕೆಗಳು ಗುಲಾಮ ಹಾಕೊಂಡು ಕುಂತೀನಿ. ಅವನ್ನೆಲ್ಲ ಹೊಡೆದು ಹಾಕಿದಾಗ ನೀನು ರಾಜನಂತೆ ಮೆರೆಯಕ್ಕೆ ಬರ್ತೈತೆ ಅಂತ ಹೇಳ್ಯಾರಿಲ್ಲ. ಚಟದ ಗುಲಾಮ ಹಾಕೊಂಡು ಕುಂದತಿ. ಚಟದ ಕೈ ಸಿಕ್ಕ ಮ್ಯಾಗ ಅದರಿಂದ ಪಾರಾಗೋದು ಭಾಳ ಕಠಿಣ ಐತಿ. ಅದರಿಂದ ವಿಚಾರದಿಂದಾನೇ ಅದನ್ನು ಸಾಧ್ಯ ಐತಿ. ನಿರಂತರ ಹಿತಾಹಿತ ವಿಚಾರದ ಅಭ್ಯಾಸ ಎಲ್ಲಿ ಸಿಗ್ತೈತೆ ಅಂದ್ರೆ ಅಂಥ ವಿಚಾರವಂತರ ಸಂಘ ನಮಗೆ ಬೇಕು.
ಅಂದಾಗ ಇದರಿಂದ ನಮಗೆ ಬಿಡುಗಡೆ ಆಗಕ್ಕೆ ಬರ್ತೈತಿ. ಅಮಾವಾಸ್ಯೆ ಬರ್ತದೆ ಡೌಟ್. ತೋರಿಸ್ತೇನೆ.